ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀಸತ್ಯಧ್ಯಾನತೀರ್ಥಾಖ್ಯಾನ್ ಉಪತಿಷ್ಠೆ ಗುರುನ್ ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳ ಗುರೂನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮನಮವಿದ್ಯಾ ಗುರೂನ್ ಸದಾ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಸದಾಮಖಿಲ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ಭೃಕೋದರ ಕೀರ್ತನೇನ ಶತ್ರೂನ್ ವಿನಂಕ್ಷ್ಯತಿ ಧನಂಜಯ ಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ವಿರಾಟರಾಜನ ಮನೆಯಲ್ಲಿ ಈ ಕಾರ್ಯಕ್ರಮ ಎಲ್ಲ ಇತ್ತ ಕಡೆಗೆ ನಡೀತಿರಬೇಕಾದ್ರೆ ಜನಮೇಜಯ ರಾಜ ವೈಶಂಪಾಯನರಿಗೆ ಪ್ರಶ್ನೆ ಮಾಡ್ತಾನೆ, ಅಲ್ಲ ಈ ದೇವತೆಗಳೆಲ್ಲ ಬಂದಿದ್ರಲ್ಲ, ಋಷಿಗಳು, ಗಂಧರ್ವರು, ಅಪ್ಸರಾಸ್ತ್ರೀಯರು, ದಿಕ್ಪಾಲಕರು, ಆಜಾನಜ ದೇವತೆಗಳು, ಕರ್ಮಜ ದೇವತೆಗಳು, ತತ್ವಾಭಿಮಾನಿಗಳು ಇವರೆಲ್ಲರೂ ಬಂದು ಯುದ್ಧವನ್ನು ನೋಡ್ಲಿಕ್ಕೆ ನಿಂತಿದ್ದರು. ಅವ್ರೇನು ಮಾಡಿದರು, ಅವ್ರೇನು ಮಾತಾಡಿದರು ಅದನ್ನ ಹೇಳು. ಏಕೆಂದರೆ ಸಾಮಾನ್ಯವಾಗಿ ನೋಡೋವ್ರಿಗೂ ಮುಂದೆ ಭಾವಿ ಕಾರ್ಯದ ಬಗ್ಗೆ ಎಚ್ಚರ ಇದ್ದಂತಹ ವ್ಯಕ್ತಿಗಳು ನೋಡೋವ್ರಿಗೂ ವ್ಯತ್ಯಾಸ ಭಾಳ ಇರ್ತದೆ. ಒಬ್ಬನೇ ಹಲವರ ಜೊತೆಗೆ ಯುದ್ಧವನ್ನು ಮಾಡಿ ಗೆದ್ದದ್ದನ್ನು ನೋಡಿದರೆ ದೇವತೆಗಳು ಕುತೂಹಲ ಪಡ್ತಕ್ಕಂಥ ವಿಚಾರ ಅದು. ಏನು ಮಾಡಿದರು ಅದನ್ನು ಹೇಳು ಅಂತ ಪ್ರಶ್ನೆ ಮಾಡ್ತಾನೆ ಜನಮೇಜಯ ರಾಜ. ಅದಕ್ಕಂತಾರೆ, ಇಂದ್ರಾದಿ ದೇವತೆಗಳೆಲ್ಲರೂ ಋಷಿಗಳು, ಗಂಧರ್ವರು ಇವರಿಂದ ಮೊದಲು ಮಾಡ್ಕೊಂಡು ಬಂದಿದ್ದರು. ಅದನ್ನು ನೋಡಿ ಈ ಯುದ್ಧ ಮನುಷ್ಯರಾಗಿದ್ದರೆ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿ ಅವರೆಲ್ಲರೂ ಅಂದ್ರಂತೆ. ಯುದ್ಧಂತೂ ಅಮಾನುಷಂ ದೃಷ್ಟ ಕುರುಣಾಂ ಫಲ್ಗುನಸ್ಯ ಚ. ಕೌರವರ ಸೇನಾವಾಹಿನಿಯನ್ನು ತಡೆಗಟ್ಟಿ ನಿಲ್ಲೋದು ನಾವೆಲ್ಲರೂ ಕೂಡ ಒಟ್ಟಿಗೆ ಹೋದರೆ ಸಾಧ್ಯ ಆಗದೇ ಇರತಕ್ಕಂಥದ್ದನ್ನು ಅರ್ಜುನ ಮಾಡಿದ್ದಾನೆ ಅಂದರೆ ಇದು ಮನುಷ್ಯರ ಮಾಡತಕ್ಕಂಥ ಕರ್ಮ ಅಲ್ಲ. ಏಕಸ್ಯ ಚ ಬಹೂನಾಂಚ ರೌದ್ರಂ ಅತ್ಯುಗ್ರ ದರ್ಶನಂ. ಹೋಗಲಿ ಯುದ್ಧ ಮಾಡೋದು ಮಾಡ್ದ ಅಂತಂದರೆ ಅಲ್ಲಿ ಎಲ್ಲರಿಗೂ ಏಕಪ್ರಕಾರವಾಗಿ ಘೋರಾಕಾರದಲ್ಲಿ ಯುದ್ಧ ಮಾಡಿಲ್ಲ ಅವನು. ಏನಂತಂದರೆ ಯಾರ್ಯಾರಿಗೆ ಎಷ್ಟೆಷ್ಟರ ಮಟ್ಟಿಗೆ ಉಗ್ರದಂಡನೆಯನ್ನು ಮಾಡಬೇಕು, ದುರ್ಯೋಧನ ಕರ್ಣಾದಿಗಳಿಗೆ ಮಾಡಬೇಕಾದರೆ ಏನು ರುದ್ರ ಸ್ವಭಾವವನ್ನು, ಕಾಠಿಣ್ಯವನ್ನು ತೋರಿಸಿದ್ದಾನೆ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಗುರುಬಾಂಧವರ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ಯದ್ಯಪಿ ತಾನು ಯೋದ್ಧಾರನಾಗಿ ಯುದ್ಧವನ್ನು ಮಾಡಿದರೂ ಕೂಡ ಅವರಲ್ಲಿ ಮಾರ್ಧವತೆಯನ್ನು ಪ್ರದರ್ಶನ ಮಾಡುತ್ತಾನೆ. ಲಘು ಸುಷ್ಟು ಚ ಚಿತ್ರಂಚ ಕೃತೀನಾಂಚ ಪ್ರಯತ್ನತಃ. ಪ್ರತಿಯೊಂದು ದಿವ್ಯಾಸ್ತ್ರಗಳನ್ನು ಪ್ರಯೋಗ ಮಾಡಬೇಕಾದ್ರೆ ಪಾಂಡಿತ್ಯವನ್ನು ತೋರಿಸಿದ್ದಾನೆ. ಯಾವ ಅಸ್ತ್ರ ಯಾವ ವ್ಯಕ್ತಿಗೆ ಎಷ್ಟು ವೇಗವಾಗಿ ಹೊಡೆದ್ರೆ ಯಾವ ರೀತಿ ಪರಿಣಾಮವನ್ನು ತೋರಿಸ್ತದೆ ಅಂತ ಹೇಳಿ ಪ್ರಯೋಗ ಮಾಡುತ್ತಾನೆ. ಯಾಕೆಂದರೆ ಸಾಮಾನ್ಯವಾಗಿ ನಾವೆಲ್ಲ ಎಲ್ಲವನ್ನೂ ಕೂಡ ಒಂದೇ ರೀತಿ ಅಂತ ಪರಿಭಾವಿಸ್ತಾ ಇರ್ತೀವಿ. ಹೆಣ್ಮಕ್ಳ ಬಿಡ್ರಿ ಅಡುಗೆ ಎಲ್ಲರೂ ಮಾಡುತ್ತಾರೆ, ಅವರು ಮಾಡಿದ್ರು ಅಂದ್ರೆ ಏನು ಅಂತ ಹೇಳ್ತೀವಿ. ಎಲ್ರಿಗೂ ಅದೇ ಪದಾರ್ಥ ಇರುತ್ತೆ. ಹುಳಿ, ಉಪ್ಪು, ಹುಣಸೆ ಹಣ್ಣು, ಖಾರ, ಬೆಲ್ಲ, ಯಾರಿಗೇನು ವ್ಯತ್ಯಾಸ ಇರ್ತದೆ. ಆದರೆ ಕೆಲವರು ಮಾಡುವಂತಹ ಅಡುಗೆ ಭಾಳ ವಿಶೇಷವಾದಂತಹ ರುಚಿ ಇರ್ತದೆ. ಅದು ಹೆಂಗೆ ರುಚಿ ಆಗ್ಲಿಕ್ಕೆ ಸಾಧ್ಯ? ಅದೇ ಪದಾರ್ಥ ಈಕಿನೂ ಹಾಕಿದ್ಲು ಅಂದರೆ ಆ ಪದಾರ್ಥ ಹಾಕಿದ್ರೆ ಮಾತ್ರ ರುಚಿ, ಇನ್ನೊಬ್ರು ಹಾಕಿದ್ರೆ ರುಚಿ ಬರೋದಿಲ್ಲ ಅಂದರೆ ಏನರ್ಥ? ಅವರು ಮಾತ್ರ ಬಳಸಿದ್ರೆ ಅಷ್ಟು ರುಚಿ ಆಗಬೇಕು ಅಂತಂದ್ರೆ ಏನು ಕಾರಣ? ಏನಾರ ಇರಬೇಕಲ್ಲ.
ಹೇಗೆ ಮಾಡ್ತೀರಿ? ಇವ್ರು ಮಾಡ್ದಂಗೆ ಅವರು ಮಾಡಿರ್ತಾರೆ. ಮತ್ತೆ ಆ ಬೇಯಿಸೋದು, ಕುಟ್ಟೋದು, ರುಬ್ಬೋದು, ಹುರಿಯೋದು ಎಲ್ಲ ಅದೇ ರೀತಿ ಮಾಡಿದ್ರೂ ಒಬ್ಬರು ಮಾಡ್ದಂಗೆ ಇನ್ನೊಬ್ಬರ ರುಚಿ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಆ ಪದಾರ್ಥಗಳನ್ನು ನಿರ್ಮಾಣ ಮಾಡೋದರಲ್ಲಿ ಒಂದು ನೈಪುಣ್ಯತೆ ಇದೆ, ಒಂದು ನಿಪುಣತೆ ಇದೆ, ಒಂದು ಕೌಶಲ್ಯ ಇದೆ, ಒಂದು ಸಾಮರ್ಥ್ಯ ಇದೆ. ಅದನ್ನು ಅವರವರು ಏನು ಮಾಡ್ತಾರೆ ಅಂದರೆ ಅದನ್ನು ಸಿದ್ಧಿಸ್ಕೊಂಡಿರ್ತಾರೆ. ಹೇಗೆ ಮಾಡಬೇಕು, ಹೇಗೆ ಬಡಿಸ್ಬೇಕು, ಹೇಗೆ ಉಪಚಾರ ಮಾಡಬೇಕು. ಕೆಲವರು ಉಪಚಾರ ಮಾಡ್ತಾರೆ, ಆ ಉಪಚಾರ ಬಹಳ ಮಾಡಿರೋದಿಲ್ಲ, ಆದರೆ ಸ್ವಲ್ಪವೇ ಉಪಚಾರ ಮಾಡಿದ್ರೂ ಬಹಳ ಸುದೀರ್ಘ ಕಾಲದವರೆಗೆ ನೆನ್ಪಿಟ್ಕೊಳ್ಳೋ ಹಂಗೆ ಉಪಚಾರ ಮಾಡ್ತಾರೆ. ಕೆಲವರು ಭಾಳ ಉಪಚಾರ ಮಾಡ್ತಾರೆ ಅಂತ ಹೆಸರಿಗಾದರೆ ಆ ಉಪಚಾರ ಏನೂ ಕೂಡ ಏನಂದರೆ ಅದು ರಸಹೀನವಾಗಿ ಕಾಣಿಸ್ತದೆ. ಎಲ್ಲವೂ ಸಮಾನವಾಗಿದ್ದಾಗಲೇ ಒಂದು ಕಡೆ ಆಪ್ಯಾಯತೆ ತೋರ್ತದೆ, ಇನ್ನೊಂದು ಕಡೆ ಆಪ್ಯಾಯತೆ ಕಾಣಿಸೋದಿಲ್ಲ. ಹಾಗೆಯೇ ಅನೇಕ ಜನರಿಗೆ ಈ ರೀತಿಯಲ್ಲಿ ಏನಿರ್ತದೆ ಅಂದರೆ ಅಸ್ತ್ರಶಸ್ತ್ರಾಸ್ತ್ರಗಳ ಸಂತತಿಯ ಬಗ್ಗೆ ಬೇಕಾದಷ್ಟು ಜನರಿಗೆ ಜ್ಞಾನ ಇರ್ತದೆ. ಆದರೆ ಆ ಜ್ಞಾನ ಇದ್ದರೂ ಕೂಡ ಬಳಕೆಯನ್ನು ಮಾಡಬೇಕಾದ್ರೆ ಹೇಗೆ ಬಳಕೆಯನ್ನು ಮಾಡಬೇಕು, ಎಷ್ಟು ಬಳಕೆಯನ್ನು ಮಾಡಬೇಕು, ಯಾವ ರೀತಿಯನ್ನು ಬಳಕೆಯನ್ನು ಮಾಡಬೇಕು, ಪ್ರತಿಯೋದ್ಧಾರ ಯಾರು, ಅವನಿಗೂ ನನಗೂ ಏನು ಸಂಬಂಧ, ಅವನ ಜೊತೆಗೆ ಹೇಗೆ ವರ್ತಿಸ್ಬೇಕು ನಾನು ಅನ್ನೋದನ್ನು ಯುದ್ಧದ ಮೂಲಕವಾಗಿಯೂ ಕೂಡ ರಣಪಾಂಡಿತ್ಯವನ್ನು ತೋರಿಸಿರ್ತಕ್ಕಂಥ ವ್ಯಕ್ತಿ ಅರ್ಜುನ. ಅವರೆಲ್ಲ ಅದನ್ನ ಮಾತಾಡ್ತಾರೆ. ಭೀಷ್ಮಂ ಶಾರದ್ವತಂ ದ್ರೋಣಂ ಕರ್ಣಂ ಗಾಂಡೀವಧನ್ವನ ಜಿತಾನ್ ಅನ್ಯಾನ್ ಭೂಮಿಪಾಲಾನ್ ದೃಷ್ಟ್ವಾ ಜಗ್ಮುರ್ದಿವೌಕಸಃ. ಬಹಳ ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ತೋತ್ರ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ದೇವತೆಗಳು. ಸರ್ವೇಷಾಂ ಪರಿತುಷ್ಟಾಶ್ಚ ಪ್ರಶಸ್ಯ ಚ ಮುಹುರ್ಮುಹು ಅಸಂಗಗತಿನಾಥೇನ ವಿಮಾನೇನ ಆಶುಗಾಮಿನ. ಅವರೆಲ್ಲರೂ ಏನು ಮಾಡಿದ್ದಾರೆ ಅಂತಂದರೆ ಆ ಅರ್ಜುನನನ್ನು ಮುಕ್ತಕಂಠದಿಂದ ಪ್ರಶಂಸಾ ಮಾಡಿ, ದೇವತೆಗಳು ಪ್ರಶಂಸಾ ಮಾಡ್ತಕ್ಕಂಥ ಕೆಲಸ ಅಂದರೆ ಏನು ಅರ್ಜುನಂದು, ಹಾಗೆ ಪ್ರಶಂಸೆಯನ್ನು ಮಾಡಿ ಏನು ಮಾಡ್ತಾ ಇದ್ದಾರೆ, ಅವರವರು ಸ್ವಸ್ವಸ್ಥಾನಕ್ಕೆ ಮರಳಿ ಹೋಗಿದ್ದಾರೆ. ಕೌರವರೆಲ್ಲರೂ ಕೂಡ ಹೊಡೆತ ತಿಂದ ನಂತರದಲ್ಲಿ ಕುರುದೇಶಕ್ಕೆ ಹಸ್ತಿನಾವತಿಗೆ ಅಭಿಮುಖರಾಗಿ ಎಲ್ಲರೂ ಕೂಡ ಹೊರಟರು. ಅಲ್ಲಿಂದ ಇವನು ಹೊರಡಬೇಕಾಗಿತ್ತು. ನೋಡಿ, ಬಹಳ ವಿಚಿತ್ರವಾದ ಪ್ರಸಂಗ ಏನಂತಂದರೆ ಇಲ್ಲಿವರೆಗೂ ಕೂಡ ಕೇವಲ ಶಾರೀರಿಕ ಯುದ್ಧ ಕುರುಪಕ್ಷದವರಿಗೆ, ಇನ್ನು ಮುಂದೇನಿದೆಯಲ್ಲ ಮಾನಸಿಕ ಯುದ್ಧ. ಯಾಕೆ ಅಂದರೆ ಇಲ್ಲಿಂದ ಹಸ್ತಿನಾವತಿಯ ಒಳಗೆ ಹೋಗಿ ಸೇರ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿವರೆಗೆ ಏನಾಗಿದ್ದಾವೆ ಅಂತಂದರೆ ಬರೀ ಬಾಣಗಳು ಬಂದಿದ್ದಾವೆ. ಇನ್ನು ಮುಂದೆ ಏನು ಬರ್ತಾವಲ್ಲ, ಪ್ರಜಾವರ್ಗದವರು, ತಿಳಿದವರು, ಸೇನಾಧಿಪತಿಗಳು, ರಾಜ, ಬಂಧುವರ್ಗದವರು, ಬೇಕಾದವರು, ಹೆಂಡತಿ ಮಕ್ಕಳು, ಇವರೆಲ್ಲರೂ ಕೂಡ ಎದುರುಗೊಳ್ಳಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಮಾತಿನ ಬಾಣಗಳನ್ನು ಪ್ರಯೋಗ ಮಾಡ್ತಾರೆ. ಇಲ್ಲಿವರೆಗೆ ಏನಪ್ಪ ಅಂದರೆ ಸುಲಭವಾದ ಎದುರಿಗೆ ಕಾಣಿಸುವಂಥ ಬಾಣ ಇವಕ್ಕೇನು ಮಾಡ್ಬೋದು, ಪ್ರತಿಕ್ರಿಯಾವನ್ನು ಮಾಡ್ಬೋದು. ಆ ಮಾತಿನ ಬಾಣಗಳು ಅದಕ್ಕೆ ತಲೆ ಇಲ್ಲ, ಬುಡ ಇಲ್ಲ, ಬಾಯಿ ಬಂದಂಗೆ ಮಾತಾಡ್ತಾರೆ. ನೋಡ್ರಿ, ಬರ್ತಾ ಇದ್ದಾರೆಲ್ಲ, ಯುದ್ಧಕ್ಕೆ ಹೋದವರು ಬರ್ತಿದ್ದಾರೆ. ಒಬ್ಬರ ಮೈ ಮೇಲಾರ ಗಮನಿಸಿದ್ರೇನು ನೀವು? ಒಬ್ಬರ ಮೈ ಮೇಲೂ ಹೊದಿಯತಕ್ಕಂತಹ ಧೋತ್ರ ಇಲ್ಲ, ಉತ್ತರೀಯ ಅನ್ನೋದು ಒಬ್ಬರ ಮೈ ಮೇಲೂ ಕಾಣ್ತಿಲ್ಲ. ಏನು ಮರ್ಯಾದೆ ಇಲ್ಲಲ್ಲ. ಥೋ 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 ಯುದ್ಧಕ್ಕೆ ಹೋಗ್ಬಿಟ್ಟು ಬಟ್ಟೆ ಕಳ್ಕೊಂಬರೋದಂದ್ರೆ ಏನು ರೀ ಇದು? ಯಾರು ಮಾತಾಡ್ತಾರೆ ಇದನ್ನ? ಸಾಮಾನ್ಯರು ಯಾವನಾದ್ರೂ ಒಬ್ಬ ಒಳ್ಳೆ ಪುರುಷ ಬಂದು ಒಬ್ಬ ಗಂಡಸು ಬಂದು ಮಾತಾಡಿದ ಅಂದರೆ ಏನಲ್ಲೇ ಭಾಳ ಮಾತಾಡ್ತೀಯಲ್ಲ ಅಂತೇಳಿ ನಾ ಕೇಟ್ ಹೊಡೆದಾರ ಹೊಡಿಬೋದು. ಬತ್ತಿ ಮಾಡೋ ಹೆಣ್ಮಕ್ಳು ಬಂದು ಮಾತಾಡಿದ್ರೆ ಏನು ಮಾಡ್ತೀರಿ? ಅಲ್ಲಿ ಪ್ರತಿಕ್ರಿಯೆ ಕೊಡ್ಲಿಕ್ಕಾಗೋದಿಲ್ಲ, ಅವರು ಮಾತು ನಿಲ್ಲಿಸೋದಿಲ್ಲ. ಯಾಕಂದ್ರೆ ಮಾತೇ ಅವರು ಮಾತೇ ಅವರಿಗೆ ಬಂಡವಾಳ. ಅವರು ಮಾತಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ನಿಲ್ಲಿಸೋದು ಅಂತಿಲ್ಲ. ಆ ಮಾತಿಗೆ ಉತ್ತರ ಕೊಡಲಿಕ್ಕೆ ರಥಾರೂಢರಾಗಿ ಬರತಕ್ಕಂಥ ಕರ್ಣ, ದುಶ್ಯಾಸನ, ವಿವಿಂಶತಿ, ಚಿತ್ರಸೇನ, ದುರ್ಯೋಧನ, ಇವರೆಲ್ಲರಿಗೂ ಕೂಡ ಉತ್ತರ ಕೊಡ್ಲಿಕ್ಕಾದೀತ? ಏನು ಪರಿಸ್ಥಿತಿ ಅಂದ್ಕೊಂಡಿದ್ದೀರಿ ನೀವು? ಎಲ್ಲರೂ ಎಚ್ಚರಿದ್ದಾಗ, ಎಲ್ಲರೂ ಎದುರಿಗೆ ಬರ್ತಿರಬೇಕಾದ್ರೆ ಧೀರೋದಾತ್ತವಾಗಿ ರಥಾರೂಢನಾಗಿ ಹಸ್ತಿನಾವತಿಯ ದಿಡ್ಡಿಬಾಗಲಿನಿಂದ ಹೋಗ್ಬಿಟ್ಟು ಲೀಲಾಜಾಲವಾಗಿ ಅರಮನೆ ಒಳಗೆ ಯಾರು ಮಾತಾಡಿದ್ದನ್ನು ಕೇಳಿಸ್ಕೊಳ್ಳಾರ್ದಂಗೆ ಒಳಗೆ ಹೋಗ್ತೀನಿ ಅಂತ ಅನ್ಲಿಕ್ಕಾಗ್ತದಾ? ಅಥವಾ ಹಸ್ತಿನಾವತಿಯಲ್ಲಿದ್ದವರೆಲ್ಲರೂ ಮೂಕರ? ಮಾತಾಡ್ತಾರೋ ಇಲ್ಲ? ಅದು ಎಷ್ಟು ಕಷ್ಟ ನೋಡ್ರಿ. ವಾಸ್ತವದಲ್ಲಿ ಆ ಕಡೆಗೆ ಹೋಗತಕ್ಕಂಥ ಒಂದೇನೋ ಭಾಳ ವಿಜಯ ಘೋಷಾದಿಗಳೆಲ್ಲವೂ ಇದ್ದಾವೆ. ಅದೇನಂತಂದರೆ ಭಾಳ ದೊಡ್ಡ ಅದ್ಭುತ ಅಲ್ಲ. ಇಲ್ಲಿ ನೋಡ್ರಿ ಸ್ವಾರಸ್ಯ ಏನಂದರೆ ಇವರೆಲ್ಲರೂ ಹೋಗ್ಬೇಕು, ಎಲ್ಲರೂ ಎಚ್ಚರಿದ್ದಾಗ ಹೋದರೆ ಮಾತುಗಳನ್ನು ಕೇಳಬೇಕು. ಮಲಕ್ಕೊಂಡಾಗ ಬಂದಿದ್ರೆ ಒಂದೇ ಮಾತಂತಾರೆ, ಕಳ್ಳರು ಬಂದಂಗೆ ಬಂದು ಒಳಗೆ ಸೇರ್ಕೊಂಡ್ಬಿಟ್ರ ಅಂಥೇಳಿ.
ಹ್ಯಾಂಗೆ ಹೋದ್ರೂ ಕೂಡ ಏನಪ್ಪ ಅಂದರೆ ಸಮಸ್ಯಾವಹ. ಹೇಗಾರ ನೀವು ಒಳಗೆ ಹೋಗ್ರಿ, ನೀವು ಹೋಗ್ತಿರೋದು ಯಾರಿಗೆ? ಬೇರೆಯವ್ರ ಮನೆಗಲ್ಲ, ತಮ್ಮ ಮನೆಗೆ, ರಾಜಾಸ್ಥಾನಕ್ಕೆ, ಗೌರವಪೂರ್ಣವಾಗಿರತಕ್ಕಂತಹ ತಮ್ಮ ಮನೆಗೆ ತಾವು ಒಳಗೆ ಹೋಗಬೇಕು. ಆದರೆ ಒಳಗೆ ಹೋಗೋ ಅಷ್ಟರಲ್ಲಿ ಗೌರವ ಏನೇನಾಗ್ತದೆ ಅಂತ ಅನ್ನೋದು ಹೇಳಲಿಕ್ಕೆ ಬರೋದಿಲ್ಲ. ಇಂಥ ಪರಿಸ್ಥಿತಿ ಇವರೆಲ್ಲರೂ ಹೊರಟು. ವಾಸ್ತವದಲ್ಲಿ ಈ ರೀತಿಯಾದಂತಹ ಮಾತುಗಳು ಬರಲಿ ಅನ್ನೋ ಕಾರಣಕ್ಕೆ ಇವರು ಏನು ಮಾಡಿದ್ದಾರೆ ಅಂತ ಅನ್ನೋದನ್ನು ಒಬ್ಬರದೇ ಬಾಯಿಂದ ಬಯಸ್ಕೊಂಡ್ರೆ ಇವ್ರಿಗೆ ಯಾರಿಗೂ ಪಾಪ ಬುದ್ಧಿ ಬರ್ತಾ ಇಲ್ಲ. ಇವ್ರಿಗೆ ಕಂಡವ್ರ ಬಾಯಿಗೆ ಇವ್ರೇನಾಗಿರಬೇಕು? ಸಿಗಾಕ್ಕೋಬೇಕು. ಒಬ್ಬರು ಬೈದ್ರಿ ಇವ್ರಿಗೆ ಏನಾಗೋದಿಲ್ಲ, ಮರ್ಯಾದೆ ಹೋಯಿತು ಅಂತ ಆಗೋದಿಲ್ಲ. ಇವರಿಗೆಲ್ಲರೂ ಏನು ಮಾಡಬೇಕು? ವಾಚಾಮಗೋಚರವಾಗಿ ಬಾಯಿಗೆ ಬಂದಂಗೆ ಅನ್ನಬೇಕು ಅಂತಲೇ ಏನು ಮಾಡಿದ್ದಾವ? ಆಕೆ ಉತ್ತರ ಏನೋ ಬಂದು ಕೇಳಿದ್ಲು ಅಂತಂದು ಹೇಳಿದ್ದಕ್ಕೆ ಇವ್ ಯಾಕೆ ಹೋಗಿ ಉತ್ತರನ ದ್ವಾರ ಅವರೆಲ್ಲರದು ಉತ್ತರೀಯ ತೊಗೊಂಬ ಅಂತ ಯಾಕೆ ಹೇಳಿದ್ದ ಅಂತ ಅಂದ್ಕೊಂಡ್ರೆ ಆಂತರ್ಯ ಇದು. ಕಾರಣ ಏನಂತಂದರೆ ನೀ ತೊಗೊಂಬಂದ್ಬಿಡು. ತೊಗೊಂಬಂದಿದ್ದಕ್ಕೆ ಏನಾಯಿತು? ಆ ಗೊಂಬಿಗೆ ಬಟ್ಟೆ ಹಾಕ್ಲಿಕ್ಕೋಸ್ಕರವಾಗಿ ಅಲ್ಲಿಂದನ ಬೇಕಾದಷ್ಟು ಬಟ್ಟೆ ಇಲ್ಲೇ ಕೊಡಿಸ್ತೀನಿ ಬಿಡು ಅಂತ ಹೇಳ್ಬೋದಿತ್ತಲ್ಲ. ಹಂಗಲ್ಲ. ಆ ಬಟ್ಟೆಯನ್ನು ಅವಳು ಕೇಳಿದ್ಲು ಅಂತಂದರೆ ಇವ ತರ್ಲಿಕ್ಕೆ ಒಪ್ಕೊಂಡಿದ್ದು, ಅವಳು ಹೇಳಿದ್ಲು ಅಂತ ತರ್ಲಿಕ್ಕೆ ಒಪ್ಕೊಂಡಿದ್ದಲ್ಲ. ಅದರಲ್ಲೂ ಒಂದು ಆಂತರ್ಯ ಇದೆ. ಏನು ಆಂತರ್ಯ ಅಂತಂದರೆ ಇವರು ಉತ್ತರೀಯ ಇಲ್ಲದೇನೆ ಹೋದರು ಅಂದರೆ ಅಪಮಾನಿತರಾಗಿ ಬಂದಿದ್ದಾರೆ ಅಂತ ಜನ ಏನು ಮಾಡ್ತಾರೆ? ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಆ ಮಾತುಗಳನ್ನು ಅವ್ರು ಏನು ಮಾಡಬೇಕು? ಕಷ್ಟಪಟ್ಟು ಜೀರ್ಣಿಸ್ಕೊಳ್ಳಿ ಅಂತ ಹೇಳಿ ಏನು ಮಾಡಿದ್ದಾನೆ? ಬೇಕಂತಲೇನೇ ಈ ಮಹಾನುಭಾವ ಅರ್ಜುನ ಅವರೆಲ್ಲರದು ಉತ್ತರೀಯ ವಸ್ತ್ರಗಳನ್ನು ಅನಾವರಣ ಮಾಡಲಿಕ್ಕೆ ಉತ್ತರನಿಗೆ ಹೇಳಿದ್ದ. ಇವ ತೊಗೊಂಡು ಈ ಕಡೆ ಬಂದ, ಆ ಕಡೆಯಿಂದ ಅವಮರ್ಯಾದ ಪರಂಪರ ಆರಂಭ ಆಯಿತು. ಇನ್ನು ಈ ಕಡೆಗೆ ಉತ್ತರ ತಾನು ರಚಿಕನಾಗಿ ರಥದಲ್ಲಿ ಕೂತಿದ್ದ, ಸಾರಥಿಯಾಗಿ ಬೃಹನ್ನಳ ವೇಷದಲ್ಲಿರ್ತಕ್ಕಂಥ ಅರ್ಜುನ ವಿರಾಟ್ ನಗರದ ದ್ವಾರದ ಹತ್ತಿರ ಬರ್ತಾನೆ. ಸೈನ್ಯ ಎಲ್ಲ ನಿಂತುಬಿಟ್ಟಿದೆ. ದೊಡ್ಡ ಸೈನ್ಯ, ಶಸ್ತ್ರಾಸ್ತ್ರಗಳೆಲ್ಲ ಇದ್ದಾವೆ ಕೈಯಲ್ಲಿ. ನೋಡಿದ ತಕ್ಷಣ ಆಶ್ಚರ್ಯ ಆಗ್ತಾ ಇದೆ ಇವನಿಗೆ. ಯಾರಿಗೆ? ಅರ್ಜುನನಿಗೆ. ಈ ಸೈನ್ಯ ಯಾಕೆ ಬಂತು ಇದ್ದಕ್ಕಿದ್ದಂಗೆ? ನಮ್ಮನ್ನು ಎದುರುಗೊಳ್ಳಿಕ್ಕೆ ಸೈನ್ಯ ಬರಲಿಕ್ಕೆ ಏನು ಕಾರಣ ಅಂತ. ಆಗ ಅಷ್ಟರಲ್ಲೇ ನೋಡೋ ಅಂತಹ ಉತ್ತರ ಅಂತಾನೆ. ಆ ತುದಿಯಲ್ಲಿ ಒಂದು ಕಡೆಗೆ ತನ್ನ ತಂಗಿ ಆರತಿಯನ್ನು ಹಿಡ್ಕೊಂಡು ಏನು ಮಾಡಿರ್ತಾಳೆ? ಕಾಯ್ತಾ ಇರ್ತಾಳೆ. ಅದನ್ನು ತೋರಿಸ್ತಾನೆ. ಯಾಕೆ ಸೈನ್ಯ ಎಲ್ಲ ಬಂದುಬಿಟ್ಟಿದೆಯಲ್ಲ ಅಂತ ಬ್ರಹ್ಮಣಳೆ ವೇಷದಲ್ಲಿದ್ದಂತಹ ಅರ್ಜುನ ಉತ್ತರನನ್ನು ಕೇಳ್ತಾನೆ. ಇಲ್ಲ, ನಮ್ಮನ್ನು ಎದುರುಗೊಳ್ಳೋದಕ್ಕೋಸ್ಕರವಾಗಿ ಬಂದಿದೆ ಸೇನೆ. ಹಾಗೇನೆ ಉತ್ತರಾದೇವಿನೂ ಅಲ್ಲೇ ನಿಮ್ಮ ಶಿಷ್ಯ ಆದಂಥವಳು ಇದ್ದಾಳೆ ಅಂತ ಹೇಳ್ತಾನೆ. ಸೇನಾಗ್ರಂ ಏತನ್ಮತ್ಸ್ಯಾನಾಂ ಗಣಿಕಾಶ್ಚ ಸ್ವಲಂಕೃತಾ ಕನ್ಯಾರಥೇಶು ದೃಶ್ಯಂತೆ ಪುರೇ ವಿವಿಧವಾಸಃ ಉತ್ತರಾಂ ಅತ್ರ ಪಶ್ಯಾಮಿ ಸಖೀಭಿಃ ಪರಿವಾರಿತಾಂ ಅನೇಕಾನಿ ಪ್ರಕಾಶಂತೆ ಹಸ್ತಿನೋ ಅಶ್ವಾಶ್ಚ ರಾಜಿತವರ್ಜಿತಾ. ಎಲ್ಲರೂ ಏನಂತಂದರೆ ಬಂದಿದ್ದಾರೆ, ಸೈನ್ಯ ಎಲ್ಲ ಬಂದಿದೆ, ಆದರೆ ಯುದ್ಧದ ಸಲಕರಣೆಗಳು ಯಾವುದೂ ಇಲ್ಲ ಅಲ್ಲೇ. ಅವರೆಲ್ಲರೂ ನಮ್ಮನ್ನು ಎದುರುಗೊಳ್ಳಿಕ್ಕೆ ಬಂದಿರತಕ್ಕಂಥ ಜನ ಅಂತ ಹೇಳ್ತಾನೆ. ಆನಂತರದಲ್ಲಿ ಎಲ್ಲರೂ ಅಲ್ಲಿ ದೂರದಲ್ಲಿ ಉತ್ತರ ಅರ್ಜುನನ ರಥ ಕಾಣಿಸ್ತದೆ ಅಂದರೆ ಅವರು ಬರೋ ಅಷ್ಟರಲ್ಲಿ ಈ ಸೇನಾವಾಹಿನಿಯೇ ಮುಂದೆ ಹೋಗಿ ಅವ್ರನ್ನ ಎದುರುಗೊಳ್ಳಬೇಕು ಅಂತ ಹೇಳಿ ತರಾತುರಿಯಿಂದ ಧಾವಿಸ್ತಾರೆ. ಬಂದುಬಿಟ್ಟು ಏನು ಮಾಡ್ತಾರೆ ಅಂದರೆ ಎಲ್ಲರೂ ಶತ್ರುನಾಶವನ್ನು ಸಂಪಾದನೆ ಮಾಡಿಕೊಂಡು ಬಂದಿರತಕ್ಕಂತಹ ಉತ್ತರನಿಗೆ ಅನೇಕ ಜನ ಅಭಿನಂದನೆಗಳನ್ನೆಲ್ಲ ಹೇಳ್ತಾರೆ, ಆಲಿಂಗನವನ್ನು ಮಾಡ್ತಾರೆ. ಜನ ಎಲ್ಲ ಬಂದುಬಿಟ್ಟು ಪ್ರಶಂಸಾ ಮಾಡ್ತಿರೋದನ್ನು ಉತ್ತರ ಕೇಳ್ತಾರೆ. ದಿಷ್ಟ್ಯಾ ಜಯಸಿ ಭದ್ರಂತೆ ದಿಷ್ಟ್ಯಾ ಸೂತೋ ಬೃಹನ್ನಳ ದಿಷ್ಟ್ಯಾ ಸಂಗ್ರಾಮಮಾಗಮ್ಯ ಭಯಂತವನ ಕಿಂಚನ. ಏನೋ ಭಯ ಆಗಲಿಲ್ಲೇನೋ, ಅಷ್ಟು ದೊಡ್ಡ ಸೇನೆಯ ಜೊತೆಗೆ ಯುದ್ಧ ಮಾಡಿ ಬಂದಿದ್ದೀಯಲ್ಲಪ್ಪ ಅಂತ ಹೇಳಿ ಉತ್ತರನಿಗೆಲ್ಲರೂ ಅಂದರೆ ಇಷ್ಟೊತ್ತಿನವರೆಗೆ ಅರ್ಜುನ ಏನು ಹೇಳ್ಕೊಟ್ಟಿದ್ದ ಮಾತೆ ಮರ್ತು ಹೋಗ್ಬಿಡ್ತು. ಹೇಳಿಬಿಟ್ಟ ಉತ್ತರ ಏನಂತಂದರೆ, ನಾನಲ್ಲೋ ಮಾರಾಯ ಗೆದ್ದಿದ್ದು, ಅಜೈಷೀದ್ ಏಷ ತಾನ್ ಜಿಷ್ಣು. ಅರ್ಜುನ ಅನ್ನವನು ಬಂದಿದ್ನಪ್ಪ, ಅವ ಬಂದು ಏನು ಮಾಡಿದ್ದಾನೆ ಅಂದರೆ ತಾನು ಏಕರಥಿಕನಾಗಿ ಒಂದೇ ರಥದಲ್ಲಿ ಬಂದ. ಅವನು ಬಂದು ಏನು ಮಾಡ್ದ ಅಂತಂದರೆ ಯುದ್ಧದಲ್ಲಿ ಕೂರು ಯೋದ್ಧಾರರನ್ನು ಎಲ್ಲರನ್ನೂ ಗೆದ್ದ. ಏತಸ್ಯ ಬಾಹುವೀರ್ಯಂ ತತ್ತೇನ ಗಾವೋ ಜಿತಾಮಯ. ಇವನ ಬಾಹುವೀರ್ಯನೇ, ಇವನೇ ಬೇರೆ ಅಲ್ಲ, ಇವನೇ ಅರ್ಜುನನೇ ಇವನು ಅಂತ ಹೇಳಿ ತೋರಿಸಿ ಹೇಳ್ತಿದ್ದಾನೆ. ಪಾಪ ಜನರಿಗೆ ನಂಬಿಕೆ ಬರ್ಬೇಕಲ್ಲ, ತೋರಿಸಿ ಹೇಳ್ತಾ ಇದ್ದಾನೆ. ಕುರವೋ ನಿರ್ಜಿತ ಯಸ್ಮಾತ್ ಸಂಗ್ರಾಮೇ ಅಮಿತ ತೇಜಸಃ ಆಕಾರ್ಷೀದ್ ಏಷ ತತ್ಕರ್ಮ ದೇವಪುತ್ರೋಪಮೋ ಯುವ.
ಇವನೇ ದೇವಪುತ್ರನಾಗಿರತಕ್ಕಂಥವನು, ಯುವಕನಾದಂಥವನು, ಇವನೇ ನೋಡು ಗೆದ್ದವನು ಅಂತ ಹೇಳ್ತಾನೆ. ಇಷ್ಟು ಹೇಳ್ತಿರೋ ಹಾಗೆ ಜನ ಎಲ್ಲ ಅರ್ಜುನನನ್ನು ಪ್ರಶಂಸಾ ಮಾಡ್ತಾರೆ. ಚೋದಿತ ರಾಜಪುತ್ರೇಣ ಜಯಮಂಗಲವಾದಿನ, ಅರ್ಜುನನಿಗೆ ಜಯ ಆಗಲಿ ಅಂತಲೇ ಎಲ್ಲರೂ ಜಯಘೋಷವನ್ನು ಕೂಯ್ಬಿಡ್ತಾರೆ. ಆ ನಂತರದಲ್ಲಿ ಅಷ್ಟೆಲ್ಲ ಜನಗಳು ಕೇಳಿದ್ದಕ್ಕೆ ಉತ್ತರ ಕೊಟ್ಟು ಆದಮೇಲೆ ಏನಾಗುತ್ತೆ ಅಂದರೆ ಆ ದೊಡ್ಡ ಸಂಬರ್ಧವನ್ನು ದಾಟಿಕೊಂಡು ನಿಧಾನ ಆಗಿ ಉತ್ತರಾದೇವಿ ಬರ್ತಾಳೆ. ಆಗ ಎಲ್ಲರೂ ಹೊರಡ್ತಿರ್ಬೇಕಾದ್ರೆ ಭೇರ್ಯಶ್ಚ ತುರ್ಯಾಣಿಚ ವೇಣವಶ್ಚ ವಿಚಿತ್ರವೇಷ ಪ್ರಮದಾಜನಶ್ಚ ಪುರಾದ್ವಿರಾಟಸ್ಯ ಮಹಾಬಲಸ್ಯ ನಿಷ್ಕ್ರಮ್ಯ ಭೂಮಿಂಜಯಂ ಅಭ್ಯನಂದನ್. ಆನಂತರ ಎಲ್ಲರೂ ಸ್ತೋತ್ರ ಮಾಡ್ತಾ ಇರ್ತಾರೆ ಉತ್ತರನನ್ನು, ನೀ ಅದ್ಭುತನಾದಂತಹ ಇವನು ನೀನು ಯೋದ್ಧಾರ ಅಂತ ಹೇಳಿದರೆ ಉತ್ತರ ಯಾವ ರೀತಿಯೂ ಸಂತೋಷ ಪಡೋದಿಲ್ಲ. ಯಾಕಂದರೆ ಗೆದ್ದದ್ದು ನಾನಲ್ಲ ಅಂದರೆ ಸುಮ್ಮನೆ ಸಂತೋಷಪಟ್ಟು ಏನು ಉಪಯೋಗ. ಆದ್ದರಿಂದಾಗಿ ಯಾರೋ ಗೆದ್ದವರು ಬೇರೆ ಪಕ್ಕದಲ್ಲೇ ಕೂತಿದ್ದಾರೆ, ಅವರು ನಾನೇನಾದ್ರೂ ಈ ಸಂತೋಷವನ್ನು ನಂದು ಅಂತ ಸಂಭ್ರಮ ಪಟ್ಟು ಬಿಟ್ಟರೆ ಅದು ಅವ್ರಿಗೆ ಮಾಡೋವಂಥ ಅನ್ಯಾಯ ಅಂತ ಹೇಳಿ ಪ್ರಾಮಾಣಿಕವಾಗಿ ಏನು ಮಾಡ್ತಾನೆ ಅಂದರೆ ಅಂತರ್ಮುಖಿಯಾಗಿ ತಲೆ ಬಗ್ಗಿಸ್ಕೊಂಡು ನೋಡ್ತಾನೆ ಅರ್ಜುನನನ್ನು. ಏನು ಪರಿಸ್ಥಿತಿ ತಂದಿಟ್ಟಿವ ಮಾರಾಯ ಅಂಥೇಳಿ ಅವನನ್ನು ನೋಡ್ತಾನೆ. ಆನಂತರ ಆ ಉತ್ತರಾದೇವಿ ಅವಳು ಕೇಳಿರತಕ್ಕಂತಹ ಉತ್ತರೀಯ ವಸ್ತ್ರಗಳನ್ನು ಎಲ್ಲನೂ ಒಂದೊಂದೇ ತೋರಿಸಿ ಇದು ಇಂತಿಂಥ ವೀರರದು ಅಂತ ಹೇಳಿ, ಏನು ಮಾಡಿದಿ ಯುದ್ಧಾಂಗಣದಲ್ಲಿ ಅಂದರೆ ನೋಡಿ ಇದೆಲ್ಲ ತಂದಿದ್ದೀನಿ ಅಂತ ಕೊಡ್ತಾನೆ. ಏನು ಮಾಡಿದಿ ಅಂತ ಕೇಳಿದ್ರೆ ಇದನ್ನೆಲ್ಲ ತಂದಿದ್ದೀನಿ ಅಂತ ಕೊಡ್ತಾನೆ. ಗೆದ್ದು ತಂದಿದ್ದೀನಿ ಅಂತ ಹೇಳೋದಿಲ್ಲ ಪಾಪ. ಅವನೇನು ಹೇಳ್ತಾನೆ ಅಂದರೆ ಇದನ್ನೆಲ್ಲ ತಂದಿದ್ದೀನಿ, ಯಾಕೆ ತೊಗೊಂಬರ್ಲಿಕ್ಕೆ ಇವನಿಗೆ ಹೇಳಿರ್ತಾನೆ, ತಂದದ್ದು ಸತ್ಯ. ಏನು ಹೇಳ್ತಾನೆ ಉತ್ತರಾದೇವಿ ಕೇಳಿದ ತಕ್ಷಣ ಇದನ್ನೆಲ್ಲ ತಂದಿದ್ದೀನಿ ತಗೋ ಅಂತ ಹೇಳಿ ಕೊಡ್ತಾನೆ. ಆನಂತರದಲ್ಲಿ ಜಾನಪದರು ಪುರದಲ್ಲಿರ್ತಕ್ಕಂಥ ಜನರುಗಳು ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂತಂದರೆ ಬೇಕಾದಷ್ಟು ಅಭಿನಂದನೆ ಮಾಡ್ತಾರೆ. ಆನಂತರ ರಾಜದ್ವಾರಕ್ಕೆ ಬಂದು ನಿಂತು ಸಭಾ ಮಧ್ಯದಲ್ಲಿ ವಿರಾಟ್ ರಾಜ ಕೂತಿರ್ತಾನೆ. ಮಗನೇ ಆಗಿದ್ದರೂ ಕೂಡ ಸೂತನ ದ್ವಾರ ಹೇಳಿ ಕಳಿಸ್ತಾನೆ, ನಾನು ಒಳಗೆ ಬರಬಹುದಾ ರಾಜದರ್ಶನಕ್ಕೆ ಅಂತ ಹೇಳಿ. ಯಾಕಂದರೆ ರಾಜನನ್ನು ನೋಡಬೇಕಂದ್ರೆ ಅವನ ಮಕ್ಕಳಿಗೂ ಒಂದು ರೀತಿಯಾದಂತಹ ಅಂತರ ಇರ್ತದೆ. ರಾಜ ಆ ಅಂತರವನ್ನು ಕಾಯ್ಕೊಂಡಿರ್ತಾನೆ. ಬರ್ಬೋದಾ ಅಂತ ಹೇಳಿ ಕೇಳಿಸಿದ ತಕ್ಷಣ ವಿರಾಟ್ ರಾಜ ಅಂತಾನೆ, ಶೀಘ್ರದಲ್ಲಿ ಅವರಿಬ್ಬರನ್ನು ಒಳಗೆ ಕರ್ಕೊಂಬಪ್ಪ ನೋಡಬೇಕು ಅಂತ. ಮಗನ ನೋಡಲಿಕ್ಕೇ ಕಾಯ್ಕೊಂಡು ನಿಂತಿದ್ದೀನಿ, ನೀನು ಹೀಗೆ ಹೇಳ್ತೀಯ ಅಂಥೇಳಿ. ಪ್ರವೇಶೇ ಉಭೌ ತೂರ್ಣಂ ತೌ ದರ್ಶನೇಪ್ಸುರಹಂ ತಯೋಹ ಅಂಥೇಳಿ, ನನಗೆ ಭಾಳ ಅವಸರ ಇದೆ, ಕರ್ಕೊಂಬ ಅಂತ ಹೇಳಿ ಅವಸರದಿಂದ ಬರ್ತಾನೆ. ಆವಾಗ ಅವ ಸೂತ ಬಂದು ಹೇಳ್ತಿರ್ಬೇಕಾದ್ರೆ ಅವನನ್ನು ಪಕ್ಕಕ್ಕೆ ಕರೀತಾನೆ ಧರ್ಮರಾಜ. ಉತ್ತರನನ್ನು ಮಾತ್ರ ಕರ್ಕೊಂಬ, ಅರ್ಜುನನನ್ನು ಬೃಹನ್ನಳೆಯನ್ನು ಅಲ್ಲೇ ಬಿಟ್ಟು ಬಿಡು, ಅವನಿಗೆ ಬರಬೇಡ ಅಂತ ಹೇಳಿದ್ದೀನಿ ಅಂತ ಹೇಳು ಅಂತ ಹೇಳಿ ಕಳಿಸ್ತಾನೆ. ಏತಸ್ಸಿ ಹಿ ಮಹಾಬಾಹೋ ವ್ರತಂ ನಿತ್ಯಂ ಮಹಾತ್ಮನಃ, ಅವನದು ದೊಡ್ಡದಾಗಿರ್ತಕ್ಕಂಥ ವ್ರತ ಇದೆ. ಸನ್ಯಸ್ತನಾಗಿರ್ತಕ್ಕಂಥ ನನ್ನ ದೇಹದಲ್ಲಿ ಯುದ್ಧಾಂಗಣವನ್ನು ಬಿಟ್ಟು ಬೇರೆ ಕಡೆ ಏನಾದ್ರೂ ಗಾಯ ಆದರೆ ಆ ಗಾಯಕ್ಕೆ ಕಾರಣರಾದವರನ್ನು ವಂಶ ಸಮೇತ ನಾಶ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾನವನು. ಆದ್ದರಿಂದ ದಯಮಾಡಿ ಅವನನ್ನು ಒಳಗೆ ಕರೆಸಬೇಡ ಅಂತ ಹೇಳಿ, ಅನ್ಯತ್ರ ಸಂಗ್ರಾಮಕತಾನ್ ನಸ ಜೀವೇತ್ ಕಥಂಚನ, ಬದುಕಲಿಕ್ಕೆ ಬಿಡೋದಿಲ್ಲ ಅವನು. ಆದ್ದರಿಂದಾಗಿ ವ್ಯಕ್ತಂ ಪ್ರಶಂಸ ಸಂಕ್ರುದ್ಧೋ ಮಾಂ ದೃಷ್ಟೈವ ಸಶೋಣಿತಂ ವಿರಾಟಂ ಹಿ ಸಹಾಮಾತ್ಯಂ ಹನ್ಯಾತ್ ಸಬಲವಾಹನಂ. ಬಂದು ನೋಡ್ದ ಅಂದರೆ ಇಲ್ಲಿದ್ದವರೆಲ್ಲ ಏನಾಗಿರ್ತಾರೆ ಅಂದರೆ ಉತ್ತರ ಕ್ಷಣದಲ್ಲಿ ಪರಂಧಾಮ ಸೇರ್ಕೊಂಡಿರ್ತಾರೆ. ಅವ್ರು ಯಾರು ಇರೋದೇ ಇಲ್ಲ, ಪ್ರತಿಜ್ಞಾನೇ ಹಂಗಿನೇ ಅವನು. ಇಂದ್ರ ಯಾರು ಬೇಕಾದ ದೇವತೆಗಳ ಎದುರಿಗೆ ಬಂದು ನಿಂತರೂ ಅವ ಕೇಳೋನಲ್ಲ. ನಮ್ಮ ಅಣ್ಣನ ಮೈ ಮೇಲೆ ಗಾಯ ಆಗಬಾರ್ದು ಅಂದರೆ ಆಗಬಾರ್ದು ಅಷ್ಟೇ. ಆಯಿತು, ಯಾರಲ್ಲಿ ಎದುರಿಗಿದ್ರು ಕಾರಣರಾಗಿದ್ದರು ಅವರು ಅಲ್ಲಿ ಇರೋದಿಲ್ಲ ಅಷ್ಟೆ. ಹೇಳಿದ ತಕ್ಷಣ ಆಗಲಿ ಅಂತ ಹೇಳಿ ಅವನು ಹೋಗ್ತಾನೆ. ಕ್ಷಣ ಮಾತ್ರ ಸತತ್ರೈವ ದ್ವಾರಿ ತಿಷ್ಠತು ವೀರ್ಯವನ್ನ ಹೇಳೋ ತನಕ ಅವನೇನಾಗಿರಲಿ ಅಂದರೆ ಅವ ಅಲ್ಲೇ ಇರಲಿ, ರಾಜ ಕರೆದ ಅಂತ ಒಳಗೆ ಬರೋದು ಬೇಡ ಅಂತ ಹೇಳಿ ಕಳಿಸ್ತಾನೆ. ಹೇಳಿ ಕಳಿಸಿದ ನಂತರದಲ್ಲಿ ಆ ಸೂತ ಹೋಗಿ ಉತ್ತರನಿಗೆ ಹೇಳ್ತಾನೆ, ನೀನು ಮಾತ್ರ ಒಳಗೆ ಬರಬೇಕಂತೆ, ಬೃಹನ್ನಳೆ ಇಲ್ಲೇ ಇರಬೇಕಂತೆ ಅಂತ ಹೇಳ್ತಾನೆ. ಆವಾಗ ಆಗಲಿ ಅಂತ ಹೇಳಿ ಉತ್ತರ ಬರ್ತಾನೆ. ಸೋಭಿವಾದ್ಯ ಪಿತುಃ ಪಾದವು, ಉತ್ತರ ಒಳಗೆ ಬರ್ತಾನೆ. ಬಂದುಬಿಟ್ಟು ವಿರಾಟ್ ರಾಜನಿಗೆ ನಮಸ್ಕಾರವನ್ನು ಮಾಡ್ತಾನೆ. ಧರ್ಮರಾಜಸ್ಯ ಪಶ್ಯತಃ, ನಮಸ್ಕಾರ ಮಾಡಿ ಎದ್ದು ನಿಂತು ನೋಡ್ತಾನೆ. ಧರ್ಮರಾಜನ ಮುಖದಿಂದ ರಕ್ತ ಹರಿತಾ ಇರ್ತದೆ. ಅವನಿಗೆ ಎದೆ ಬಡಿತ ನಿಂತು ಹೋಗುವಂಥ ಪರಿಸ್ಥಿತಿ ಅವನಿಗೆ ಉತ್ತರನಿಗೆ. ಉತ್ತರ ಕ್ಷಣದಲ್ಲಿ ಅಂತಾರೆ, ಭೂಮೋ ಏಕಾಂತಮಾಸೀನಂ ಸೈರಂದ್ರಿಯಾ ಸಮುಪಸ್ಥಿತಂ, ನೆಲದ ಮೇಲೆ ಹಾಕಿ ದ್ರೌಪದಿ ದೇವಿ ಕೂತು ಬಿಟ್ಟಿರ್ತಾಳೆ. ಅವನಿಗೆ ಅವರು ಯಾರ್ಯಾರು ಅಂತನ್ನೋದು ಗೊತ್ತಾದ ನಂತರದಲ್ಲಿ ಇವ್ರ ಎದುರಿಗೆ ನಿಲ್ಲಬೇಕಾ ಕೂಡಬೇಕಾ,
ಮಾತಾಡ್ಸಿದ್ರಿ ಅಂತ ತಪ್ಪು, ಮಾತಾಡದೇ ಇದ್ರಿ ಅಂತ ತಪ್ಪು. ಇವ್ರನ್ನ ಎದುರುಗೊಳ್ಳೋದು ಹೆಂಗೆ, ಇವ್ರ ಬಗ್ಗೆ ವ್ಯವಹಾರ ಮಾಡೋದು ಹೆಂಗೆ, ಪ್ರತಿಯೊಂದ್ರ ಬಗ್ಗೆ ಹೆದರ್ತಾ ಇರ್ತಾನೆ ಅವನು. ಯಾಕೆಂದರೆ ಅಲ್ಲಿ ಯುದ್ಧದಲ್ಲಿ ಆ ಅರ್ಜುನನ ರೌದ್ರಮಯವಾದಂತಹ ಅವತಾರವನ್ನು ನೋಡಿಬಿಟ್ಟಿರ್ತಾನೆ. ಯುಗಾಂತದ ಕಾಲದಲ್ಲಿ ಬರತಕ್ಕಂಥ ಯಮದೇವರು ಯಾವ ರೀತಿ ಸುಮ್ಮನೆ ಹಿಂಗೆ ಒಂದು ಸರ್ತಿ ಅಡ್ಡಾಡ್ಕೊಂಡು ಹೋಗ್ಬಿಟ್ರಂದ್ರೆ ಪಟ 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 ಬೀಳ್ತಾರೆ. ನೋಡಿದ್ರೋ ಇಲ್ಲೋ, ಎಂತೆಂಥ ದೊಡ್ಡ ದೊಡ್ಡ ದೇಶ ಅಂತಂದು ಹೇಳ್ತಿದ್ವಲ್ಲ, ಏನಿಲ್ಲ, ಪೆಟ್ಟಿಗೆ ಮೇಲೆ ಒಂದು ಗುಲಾಬಿ ಹೂವು ಇಟ್ಬಿಟ್ಟಿದ್ರು. ರಸ್ತೆ ಒಳಗೆ ಬರೀ ಪೆಟ್ಟಿಗೆಗಳು, ಪೆಟ್ಟಿಗೆ ಮೇಲೆ ಗುಲಾಬಿ ಹೂಗಳು, ಮತ್ತೆ ತಿರ್ಗಾ ಬರ್ತಾ ಇದೆ ಅಂತ ಇನ್ನೇನು ಕೇಳೋದು ದೇವರೇ ಗತಿ. ಇಡೀ ದೇಶದ ತುಂಬ ಪೆಟ್ಟಿಗೆ, ಅದರ ಮೇಲೆ ಒಂದೊಂದು ಗುಲಾಬಿ ಹೂವು. ಏನ್ರಿ ಇದು? ಯಾವನೋ ಒಬ್ಬವನು ಬರೆದಿದ್ದ, ಭಾಳ ಚೆನ್ನಾಗಿ ಬರೆದಿದ್ದ ಸಾಹಿತಿ ನೋಡ್ರಿ. ಹೂವು ಅಂತ ಅನ್ನೋದು ಭಾಳ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಕಾಲಕ್ಕೂ ಹೂವನ್ನು ನೋಡಿ ಏನು ಮಾಡಬೇಡ್ರಿ, ಸಂತೋಷ ಪಡಬೇಡ್ರಿ. ಹೂವಿನ ಮ್ಯಾಲೆ ನೀವಿದ್ರಿ ಅಂತಂದ್ರೆ ಸಂತೋಷದಲ್ಲಿದ್ದೀರಿ ಅಂತ ಅರ್ಥ. ಹೂವು ನಿಮ್ಮ ಮ್ಯಾಲಿತ್ತು ಅಂತಂದರೆ ಅದರ ವರ್ಣನೇ ಬೇಡ ಅಂದ ಅವನು. ಆ ರೀತಿಯಲ್ಲಿ ನೋಡ್ದ. ಧರ್ಮರಾಜನನ್ನು ನೋಡ್ತಿರೋ ಹಾಗೇನೆ ಅವನ ಮುಖದಿಂದ ರಕ್ತಸ್ರಾವ ಆಗ್ತಾ ಇದೆ. ಅವ ಅದನ್ನು ಒತ್ತಿ ಹಿಡ್ಕೊಂಡಿದ್ದಾನೆ, ಗಾಯವನ್ನು ಕೆನ್ನೆ ಹತ್ರ ಕೈ ಹಿಡ್ಕೊಂಡಿದ್ದಾನೆ. ತಕ್ಷಣ ಕೇಳ್ತಾನೆ ಅವನು, ಬಿಟ್ಟ ಅವ್ರ ಅಪ್ಪನ ಮುಖನೇ ನೋಡಲಿಲ್ಲ. ಕೇನಾಯಂ ತಾಡಿತೋ ವಿಪ್ರಹ ಕೇನ ಪಾಪಮಿದಂ ಕೃತಂ. ಯಾವನವನು ಪಾಪಿಷ್ಟ? ಅವರಪ್ಪ ಎದುರಿಗೆ ನಿಂತಿದ್ದಾನೆ. ಯಾವನವನು ಪಾಪಿಷ್ಟ ಈ ಕೆಲಸ ಮಾಡ್ದ ಅಂತ ಹೇಳಿ ಕೇಳ್ತಾರೆ. ಯಾವನವನು ಪಾಪವನ್ನು ಮಾಡ್ದಂಥವನು? ಇವನಿಗೆ ಯಾರು ಹೊಡೆದ ಅಂತಂತಾನೆ. ತಕ್ಷಣದಲ್ಲಿ ಅರ್ಜುನ ಹೇಳಿರೋದು ನೆನಪಿನಲ್ಲಿರ್ತದೆ. ಉತ್ತರ ಮುಂದಿನ ಕ್ಷಣ ಏನು ಮಾತಾಡ್ತಾನೆ ಅಂದರೆ, ಅವನು ಧರ್ಮರಾಜ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಏಕೆಂದರೆ ನಾವೆಲ್ಲ ಪ್ರಕಟರಾಗುವಂಥ ಕಾಲದಲ್ಲಿ ಪ್ರಕಟರಾಗ್ತೀವಿ. ಅಲ್ಲಿವರೆಗೆ ನೀನೇನು ಮಾಡಬಾರ್ದು, ನಮ್ಮ ಅಸ್ತಿತ್ವದ ಬಗ್ಗೆ ಹೇಳಬಾರ್ದು ಅಂತ ಹೇಳಿರ್ತಾನೆ. ಶ್ರೋತ್ರಿಯೋ ಬ್ರಾಹ್ಮಣ ಶ್ರೇಷ್ಠ ಇಂದ್ರಾಭಿನವಲಕ್ಷಣ ಪೂಜನೀಯೋ ಅಭಿವಾದ್ಯಶ್ಚ ಪ್ರವೃದ್ಧ್ಯೋಯಂ ಈಶ್ವರಿಶಃ. ಇವನು ಶ್ರೋತ್ರಿಯನಾದಂಥವನು, ಶ್ರುತಜನ್ಯವಾಗಿರತಕ್ಕಂಥ ಪಾಂಡಿತ್ಯ ಸಚ್ಚಾಸ್ತ್ರ ಸಂತತಿಯನ್ನು ಶ್ರವಣ ಮಾಡಿರತಕ್ಕಂಥ ಅಪಾರವಾದ ಜ್ಞಾನ ಸಂಪಾದನವನ್ನು ಮಾಡಿದಂಥವನು. ಜೊತೆಗೆ ಬ್ರಾಹ್ಮಣ ಶ್ರೇಷ್ಠ, ಇಂದ್ರದೇವರಿಗೆ ಸದೃಶವಾಗಿರತಕ್ಕಂತಹ ಲಕ್ಷಣಗಳಿದ್ದಾವೆ ಅವನ ದೇಹದಲ್ಲಿ. ನೋಡಿಬಿಡ್ರೆ ಬಾಹ್ಯದಲ್ಲೇ ನೋಡ್ತಿರೋ ಹಂಗೇನೆ ಅವನು ಎಂಥ ಉದಾತ್ತವಾದಂತಹ ಲಕ್ಷಣಗಳಿದ್ದಾವೆ ಅಂತ ನೋಡಿದ್ರೆ ಗೊತ್ತಾಗಿ ಹೋಗ್ಬಿಡ್ತದೆ. ಪೂಜನೀಯ, ಅವನನ್ನು ನೋಡಿದ್ರೆ ಬೇರೆದೇನು ಕೆಲಸ ಇಲ್ಲ. ಕೆಲವ್ರನ್ನ ನೋಡಿದ ತಕ್ಷಣ ಕೈ ಮುಗಿಬೇಕು ಅಂತ ಅನ್ನಿಸ್ತದಲ್ಲ, ಹಂಗಿದ್ದಂಗೆ ಪೂಜನೀಯ ಅಭಿವಾದ್ಯಶ್ಚ. ಅವನನ್ನು ನೋಡಿದರೆ ಏನು ಮಾಡಬೇಕು? ಪೂಜಾ ಮಾಡಬೇಕು, ನಮಸ್ಕಾರ ಮಾಡಬೇಕು. ಅವನಿಗೆ ಯಾರು ಈ ರೀತಿಯಲ್ಲಿ ಹೊಡೆದ್ರು ಇವನು ಇಂಥ ಕೆಲಸ ಮಾಡಿಸ್ಕೊಳ್ಳೇಬಾರದು. ಮಾಡಿಸ್ಕೊಂಡಿದ್ದನ್ನು ನಾವು ನೋಡಿದ್ವಿ ಅಂದರೆ ನಾವೇ ಪಾಪಿಷ್ಟ್ರು ಅನ್ನೋ ಹಂಗೆ ಮಾತಾಡ್ತಾನೆ. ವಿರಾಟ್ ರಾಜ ಅಂತಾನೆ, ಮಯಾಯಂ ತಾಡಿತೋ ಜಿಹ್ಮಃ, ಇವನನ್ನು ನಾನೇ ಹೊಡೆದೆ ಅಂತಾನೆ. ನಾನು ನಿನ್ನನ್ನು ಪ್ರಶಂಸಾ ಮಾಡ್ತಾ ಇದ್ದರೆ ಮಯಾ ಪ್ರಶಸ್ಯಮಾನೇಪಿ ತ್ವಯಿ ಷಂಡಂ ಪ್ರಶಂಸತಿ. ನಾನು ನಿನ್ನನ್ನು ಹೊಗಳಿದರೆ ಇವ ಷಂಡ ಬ್ರಹ್ಮಣಳೆಯನ್ನು ಹೊಗಳುತ್ತಾನೆ, ನನಗಷ್ಟು ದುಃಖ ಆಗಬೇಕು, ಅದಕ್ಕಾಗಿ ನಾನೇ ಹೊಡೆದೆ ಅಂದ. ತಾಡಿತೋ ಎಂ ಮಯಾ ಪುತ್ರ ದುರಾತ್ಮ ಶತ್ರುಕರ್ಷಣಃ. ಇವನು ಶತ್ರುಗಳಿಗೆ ಒಳ್ಳೆ ಆನಂದವನ್ನು ಕೊಡ್ತಕ್ಕಂಥ ವ್ಯಕ್ತಿ ಇವನು. ಆದ್ದರಿಂದ ದುರಾತ್ಮನಾದಂಥವನು. ಬೃಹನ್ನಳ ಪ್ರಶಂಸಾಭಿ ಅಸೂಯಾಮೇ ಮಹತ್ತಮ. ಆ ಷಂಡನನ್ನು ನಿನಗೆ ಸಮಾನ, ನಿನಕ್ಕಿಂತ ಉತ್ಕೃಷ್ಟ ಅಂತ ಪ್ರಶಂಸಾ ಮಾಡಿದರೆ ನನಗೆ ಅಸೂಯೆ ಆಗೋದಿಲ್ಲೇನೋ? ಸಂಕಟಾಯಿತು, ಅದಕ್ಕೇನು ಮಾಡಿದೆ ಅಂದರೆ ಹೊಡೆದು ಬಿಟ್ಟೆ ಅಂದ. ರಾಜ ಅಂತಲೂ ನೋಡಲಿಲ್ಲ, ತಮ್ಮಪ್ಪ ಅಂತ ನೋಡಲಿಲ್ಲ, ಉತ್ತರ ಎದುರಿಗೆ ಅಂತಾನೆ. ಅಕಾರ್ಯಂತೆ ಕೃತಂ ರಾಜನ್, ಮಾಡಬಾರ್ದದ ಕೆಲಸಪ್ಪ ನೀನು ಮಾಡಿದಿ. ನೀ ಯಾಕೆ ಮಾಡ್ಲಿಕ್ಕೆ ಹೋದಿ ಈ ಕೆಲಸನ? ದೊಡ್ಡ ಸಭಾ ಎದುರಿಗೆ ನಿಂತವನು ರಾಜ, ಅವರಪ್ಪ ಪೂಜ್ಯ ಸ್ಥಾನದಲ್ಲಿರುವಂಥವನು. ಅಂಥವನು ಬ್ರಾಹ್ಮಣನಿಗೆ ಹೊಡೆದ್ರೆ ಉತ್ತರ ಏನಂತಾನೆ ಅಂದರೆ ಅಕಾರ್ಯಂತೆ ಕೃತಂ ರಾಜನ್, ಮಾಡಬಾರದ ಕೆಲಸವನ್ನು ಮಾಡಿದ್ದಿ, ಕ್ಷಿಪ್ರಮೇವ ಪ್ರಸಾದ್ಯತ. ಅವನನ್ನು ಮೊದಲು ಸಂತೋಷಪಡಿಸು, ಅವನು ಮೊದಲು ಸಂತುಷ್ಟನಾಗೋ ಹಾಗೆ ಏನು ಸಾಧ್ಯದೆ ಅದನ್ನು ಮಾಡಿ. ಮೊದಲು ಮಾತ್ವಂ ಬ್ರಹ್ಮದ್ವಿಷಂ ಘೋರಂ ಸಮೂಲಂ ಉಪನಿರ್ದಹೇತ್. ಬ್ರಹ್ಮದ್ವೇಷ, ಬ್ರಾಹ್ಮಣ ದ್ವೇಷ ಅಂತನ್ನೋದು ಅದು ಕೇವಲ ದ್ವೇಷ ಮಾಡಿದವನನ್ನಲ್ಲ, ಅವನ ಕುಲವನ್ನು ಏನು ಮಾಡಿಬಿಡ್ತದೆ ಅಂದರೆ ಸುಟ್ಟು ಹಾಕಿಬಿಡ್ತದೆ. ಬ್ರಾಹ್ಮಣ ದ್ವೇಷ ಅಂದರೆ ಏನು ಅಂದ್ಕೊಂಡಿದ್ದೀರಿ ನೀವು? ಹೊಡೆದ್ವಿ, ಬಡಿದ್ವಿ, ಆಸ್ತಿ ಕಿತ್ಕೊಂಡ್ವಿ, ಅಸಹ್ಯ ಮಾಡಿದ್ವಿ, ಅನ್ಯಾಯ ಮಾಡಿದ್ವಿ, ಅಪಮಾನ ಮಾಡಿದ್ವಿ, ಅವರಿಗೆ ಬಲ ಇಲ್ಲ ಅಂತಂದ್ವಿ, ನೀಚವಾಗಿರತಕ್ಕಂಥ ರೀತಿಯಲ್ಲಿ ದುಡಿಸ್ಕೊಂಡ್ವಿ. ನಮಗ್ಯಾರ್ರೀ ಸಮಾನರು? ಬ್ರಾಹ್ಮರಿಗೆ ಏನು ಬೇಕಾದರೂ ಮಾಡಿ ಮಿಂಡು ಮೇರಿತೀವಿ ಸ್ವಲ್ಪ ಕಾಲ.
ಯಾವಾಗ ಮಾಡಿರ್ತೀಯಲ್ಲ ಆವಾಗ ಮಾತ್ರ. ಎಷ್ಟು ವರ್ಷ ಆತ್ರಿಪ್ಪ ಬ್ರಾಹ್ಮರು ಭೂಮಿ ಕಿತ್ಕೊಂಡವರೆಲ್ಲರೂ ಏನು ಭಾಳ ಚೆನ್ನಾಗಿ ಜೀವನ ಮಾಡ್ತಿದ್ದಾರೆ, ಸಂತೋಷವಾಗಿದ್ದಾರ, ಯಥೇಚ್ಛವಾಗಿ ಸುಖಮಯವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾ ಇದ್ದಾರೆ. ಕಿತ್ಕೊಂಡದ್ದೇನು ಸಾಮಾನ್ಯವಾಗಿ ಕಿತ್ಕೊಂಡಿಲ್ಲ. ಒಬ್ಬೊಬ್ಬರದು ನೂರಾರು ಎಕರೆಗಳ ಭೂಮಿ ಇದನ್ನು ಏನು ಮಾಡಿದ್ದಾರೆ, ಕಿತ್ಕೊಂಡಿದ್ದಾರಪ್ಪ. ಯಾರು ಸಂತೋಷದಿಂದಿದ್ದಾರೆ? ಕಿತ್ಕೊಂಡವ್ರ ಮನೆಯೊಳಗೆ ಎಲ್ಲ ಕಡೆನೂ ಆಪಾದ ಮೊಳೆ ಪರ್ಯಂತ ರೋಗ ರುಜಿನ ಉಪದ್ರವ ಸುಡುಗಾಡು ಇನ್ನೊಂದು ಮತ್ತೊಂದು, ಒಂದು ಸರ್ತಿ ಅತಿವೃಷ್ಟಿ ಇನ್ನೊಂದು ಸರ್ತಿ ಅನಾವೃಷ್ಟಿ. ಏನು ರೀ ಭೂಮಿ ಇದೆ ಅಂತ ಹೆಸರಿಗೆ ಒಂದು ದಿವಸ ಸುಖ ಪಡಲಿಲ್ಲ ರೀ. ಯಾಕೆ ಹಂಗಾಗಿತ್ತು? ಗರುಡ ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ, ಬ್ರಹ್ಮಸ್ವ ರಸಪುಷ್ಟಾನಿ ವಾಹನಾನಿ ಧನಾನಿ ಚ ಯುದ್ಧಕಾಲೇ ವಿಶೀರ್ಯಂತೆ ಸೈಕತಾ ಸೇತವೋ ಯಥ. ಬ್ರಹ್ಮಸ್ವ ಅಂತ ಏನಿದೆಯಲ್ಲ, ಬ್ರಾಹ್ಮಣರ ಸ್ವತ್ತು, ಅದನ್ನು ಅಪಹಾರ ಮಾಡಿ ಯಾವನಾದ್ರೂ ಕೂಡ ಯಾವುದೇ ಕೆಲಸ ಮಾಡಿ ಅವನು ವಾಹನ ತಗೊಳ್ಳಿ, ಸಂಪತ್ತನ್ನು ಸಂಪಾದನೆ ಮಾಡಲಿ, ತನ್ನ ಕುಲಾಚಾರಕ್ಕೆ ಉಪಯೋಗಿಸ್ಕೊಳ್ಳಿ, ಏನು ಬೇಕಾದ್ದು ಮಾಡಲಿ, ಅವನು ಯಾವುದು ಮಾಡಿದ್ರೂ ಕೂಡ ನದಿಯಲ್ಲೊಂದು ಕಡೆಗೆ ಮರಳಿನಿಂದ ಸೇತುವೆಯನ್ನು ಕಟ್ಟಿ ನಿಲ್ಲಿಸ್ತೀನಿ ಅಂತ ಹೋದರೆ ಅದು ಎಷ್ಟು ಮೂರ್ಖತನದ ವ್ಯವಹಾರ ನೋಡ್ರಿ. ಹಂಗೆ ಬ್ರಾಹ್ಮಣರ ದ್ರವ್ಯವನ್ನು ತಗೊಂಡು ಸುಖವಾಗಿರ್ತೀವಿ ಅಂತನ್ನೋದು. ಬ್ರಾಹ್ಮಣನ ದ್ರವ್ಯ ಅಂತಂದರೆ ದಹತ್ಯಾಸಪ್ತಮಂ ಕುಲಂ, ಇಡೀ 7 ತಲೆಮಾರಿನವರೆಗೂ ಏನಾಗ್ತಿರ್ತದೆ ಅಂದರೆ ಅದು ಬ್ರಹ್ಮಸ್ವ ಅನ್ನೋದು ಸುಡುತ್ತಾನೇ ಇರ್ತದೆ. ಜೀರಿಯಂತ್ಯಾಪಿ ಕಾಷ್ಠಾನಿ, ಕಟ್ಟಿಗೆ ತಿಂದು ಕಬ್ಬಣ ತಿಂದು ಬೇಕಾದ್ರೆ ಕರಗಿಸ್ಕೊಂಡ್ಬಿಡ್ಬೋದು. ಬ್ರಾಹ್ಮಣನ ಬಿಡಿಗಾಸನ್ನು ತಿಂದರೆ ಜೀರ್ಣಕ್ಕೆ ಬರೋದಿಲ್ಲ. ಅದು ಅಷ್ಟು ಘೋರ, ಅದು ಅಷ್ಟು ಕೆಟ್ಟದ್ದು. ನಿಮ್ಗೆ ಆರಂಭದಲ್ಲೇ ಅವನೇನು ಮಾಡ್ತಾನೆ ಮಹಾಬ್ರಾಹ್ಮಣ, ಹಳ್ಳಿಟ್ಟು ತಿನ್ನೋನು ತಂದು ಹತ್ಲ ಕಡೆ ನಾ ಕೇಟ್ ಹೊಡೆದ್ರೆ ಓಡಿ ಹೋಗ್ತಾನೆ ಅಂತಂದು ಹೇಳಿ ಹೊಡೆದು ಬಡ್ದು ಏನು ಬೇಕಾದ್ದು ಮಾಡಿಬಿಡ್ಬೋದು ತಾತ್ಕಾಲಿಕವಾಗಿ. ಯಾಕೆಂದ್ರೆ ಅವನು ಯಾವುದಕ್ಕೂ ಪ್ರತ್ಯುತ್ತರವನ್ನು ಕೊಡ್ಲಿಕ್ಕೆ ಹೋಗೋದಿಲ್ಲ. ಹೊಡೆದ್ರೆ ಆಯ್ತಪ್ಪ, ನನ್ನ ಹಣೆ ಬಾರ, ಪ್ರಾರಬ್ಧ ಕರ್ಮ. ಓದ್ದೇ ಇದ್ದರೂ ನಮ್ಮಗಳ ಬಾಯಲ್ಲಿ ಬರೋದೇ ಇದು, ನಮ್ಮ ಕರ್ಮ ರೀ, ಹಣೆ ಬಾರ ಇದೆಲ್ಲ ಯಾಕೆ ಬಂತಂದ್ರೆ ನಮ್ಮ ಹಣೆ ಬಾರಪ್ಪ, ನಮ್ಮ ಪ್ರಾರಬ್ಧ ಕರ್ಮ ಬಂದಿದೆ, ಅದರಿಂದಾಗಿ ಅನುಭವಿಸ್ಲಿಕ್ಕಿದ್ದೀವಿ. ಏನು ಮಾಡಿದ್ವಿ ಏನೋ ಜನ್ಮಾಂತರದಳು ನೋಡಿದರೆ ಈ ರೀತಿಯಲ್ಲಿ ಬೇಕಾದಷ್ಟು ಸಿರಿವಂತರಾಗಿ ಮೆರಿಬೇಕಾಗಿರ್ತಕ್ಕಂಥ ನಾವುಗಳು ಬಿಡಿಗಾಸಿಲ್ಲದೆ ಇರೋ ಹಂಗೆ ಬೀದಿಯಲ್ಲಿ ಭಿಕ್ಷಾ ಬಿಡ್ತಾ ಇದ್ದೀವಿ ಅಂತಂದರೆ ಪ್ರಾಚೀನ ಕರ್ಮ ಅದು ನಮ್ಮನ್ನು ಬಿಡೋದಿಲ್ಲ, ಅದಕ್ಕೆ ಕಷ್ಟಪಡ್ತಿದ್ದೀವಿ. ಇಲ್ಲದೇ ಇದ್ದರೆ ಎಷ್ಟು ಸಿರಿ ಸಂಪತ್ತಿನಲ್ಲಿ ನಾವು ಚೆನ್ನಾಗಿ ಲೋಲಾಪ್ತಿಯಲ್ಲಿ ಇರಬೇಕಾಗಿತ್ತು ನಾವು ಅಂತ ಹೇಳಿ ಏನು ಮಾಡ್ತಾನೆ ಬ್ರಾಹ್ಮಣ, ದುಃಖ ಪಡ್ತಾನೆ. ಬೇರೆಯವನಾದರೆ ಏನು ಮಾಡ್ಲಿಕ್ಕೆ ಹೋಗ್ತಾನೆ, ಪ್ರತಿಕ್ರಿಯೆ ಮಾಡ್ಲಿಕ್ಕೆ ಹೋಗ್ತಾನೆ. ಅಲ್ಲ ನನಗೆ ಮಾಡಿದ್ಯಾ, ಒಂದು ಮಾಡಿದೆಯೋ ಇಲ್ಲ, ಇದಕ್ಕೆ 10 ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬಾಯಿಲಿ ಅಂತ ಹೇಳಿ ತೊಡೆ ತಟ್ತಾನೆ. ಬ್ರಾಹ್ಮಣ ಏನಿಲ್ಲ, ಮಾಡಿದೆಯಲ್ಲನಪ್ಪ, ಸುಖವಾಗಿರು. ಮ್ಯಾಲೆ ಹೇಳಿ ಬೇರೆ ಬರ್ತಾನೆ, ಸುಖವಾಗಿರು, ಆಯ್ತು ನನಗೆ ಮಾಡಿದೆಯಲ್ಲ, ನೀನಾರ ಸುಖವಾಗಿರು ಅಂತ ಹೇಳ್ತಾನೆ. ಆದರೆ ದೇವರು ನಿಂದನ್ನು ತೊಗೊಂಡು ಅವನು ಹೆಂಗೆ ಸುಖವಾಗಿರ್ತಾನೋ, ಸುಖವಾಗಿರಬಾರ್ದು ಅಂತಲೇ ನಿಂದನ್ನು ತೊಗೊಂಡಿದ್ದಾನ. ಅವನ ಜೀವನದಲ್ಲಿ ಏನಾದ್ರೂ ಸುಖ ಪಡ್ಲಿಕ್ಕೆ ದೊಡ್ಡ ಪ್ರತಿಬಂಧಕ ಯಾವುದಂದ್ರೆ ನಿನ್ನ ದುಡ್ಡು. ಅವನ ಜೀವನದಲ್ಲಿ ಎಂದೆಂದೆಂದೆಂದೂ ಸುಖ ಪಡೋಂಗಿಲ್ಲ. ಅವ ಅಲ್ಲ, ಅವನ ಮಕ್ಕಳಲ್ಲ, ಅವನ ಮೊಮ್ಮಕ್ಕಳಲ್ಲ, ಯಾರ್ಯಾರು ಸುಖ ಪಡಬಾರ್ದು ಅಂದ್ರೆ ಅವ ನಿನ್ನ ದುಡ್ಡು ಇವತ್ತಿನ ಮಗ ತಿನ್ನಲಿ, ಅವನು ಮುಂದಿನ ನೋಡೋದು. ಅವನಿಗೆ ಜನ್ಮದಲ್ಲಿ ಸುಖ ಆಗಬಾರ್ದು ಅಂತ ಅನ್ನೋ ಹಂಗಿದ್ರೆ ಅವ ನಿನ್ನ ದುಡ್ಡು ತಿನ್ನಬೇಕು. ವಿಷ್ಣು ರಹಸ್ಯದಲ್ಲಿ ಒಂದು ಮಾತು ಹೇಳ್ತಾರೆ ವೇದವ್ಯಾಸ ದೇವರು, ಭಾಳ ಸ್ವಾರಸ್ಯವಾಗಿದೆ. ಜಗತ್ತಿನಲ್ಲಿ ಬಡವರಿದ್ದವ್ರು ಶ್ರೀಮಂತರು ಹೆಂಗಾಗ್ತಾರೆ, ಶ್ರೀಮಂತರಿದ್ದವ್ರು ಬಡವ್ರು ಹೆಂಗಾಗ್ತಾರೆ ಅಂದ್ರೆ ನೋಡ್ರಿ, ಏನೂ ಕಾರಣ ಇಲ್ಲಂತೆ. ಬ್ರಾಹ್ಮಣನ ಬೇಕಂತೆ ಹುಡ್ಸ್ಯಾನಂತ ದೇವರು. ಈ ಎರಡೂ ಕಡೆ ವೇರಿಯೇಷನ್ ಕ್ರಿಯೇಟ್ ಮಾಡಲಿಕ್ಕೆ ಮಧ್ಯದಲ್ಲಿ ಒಬ್ಬ ಬ್ರಾಹ್ಮಣ ಅಂತಿದ್ದಾನೆ. ಅತ್ಯಂತ ದಟ್ಟ ದರಿದ್ರನಾಗಿರ್ತಕ್ಕಂಥವನು ಬ್ರಾಹ್ಮಣನಿಗೆ ಉಪಕಾರ ಮಾಡಿದ ಅಂದರೆ ಚೆನ್ನಾಗಿರಪ್ಪ ಅಂತ ಅವನ ಬಾಯಿಂದ ಹೇಳಿಸಿಬಿಟ್ಟ ಅಂದರೆ ಸಾಕು, ಮಾರನೇ ದಿವಸ ಇವನಿಗೆ ಏನೋ ಲಾಟ್ರಿ ಹೊಡೀತು ಅಂತಲೇ. ಬಹಳ ಶ್ರೀಮಂತಿಕೆಯಲ್ಲಿ ಮದಾಂಧನಾಗಿ ಮೆರೀತಿರುವಂಥವನನ್ನು ಹಾಳು ಮಾಡಬೇಕು ಅಂದರೆ ದೇವ್ರು ಏನು ಮಾಡ್ತಾನಂದ್ರೆ ಒಬ್ಬ ದರಿದ್ರ ಬ್ರಾಹ್ಮಣನ ಕೊಟ್ಟು ಕಳಿಸ್ತಾನಂತೆ. ಬಂದ್ಯಾ, ಅನಿಷ್ಟಕ್ಕೆಲ್ಲ ಶನೇಶ್ಚರನೇ ಕಾರಣ ಅಂಥೇಳಿ ಅವನನ್ನು ಬಾಯಿಗೆ ಬಂದಂಗೆ ಬೈದ ಅಂತಂದರೆ ಇವನು ಯಾವ ಉಪ್ಪರಿಗೆಯಲ್ಲಿರ್ತಾನಲ್ಲ ಮಾರನೇ ದಿವಸ ತಿಪ್ಪೆ ಮೇಲೆ ಬರ್ತಾನ. ಎರಡಕ್ಕೂ ಹೌ ಟು ಕ್ರಿಯೇಟ್ ದ ವೇರಿಯೇಷನ್, ಹೆಂಗೆ ಈ ಪ್ರಪಂಚದಲ್ಲಿ ಈ ರೀತಿಯಾದಂತಹ ವ್ಯತ್ಯಾಸವನ್ನು ತರಬೇಕು ಅಂತ ಹೇಳಿ ಪರಮಾತ್ಮ ಏನು ಮಾಡಿದ್ದಾನೆ ಅಂದರೆ ಅತ್ಯಂತ ಬುದ್ಧಿವಂತಿಕೆಯಿಂದ ಅತ್ಯಂತ ದುರ್ಬಲನಾಗಿರ್ತಕ್ಕಂಥ ವ್ಯಕ್ತಿಯನ್ನು ಏನು ಮಾಡಿದ, ಅತ್ಯಂತ ಪ್ರಬಲನಾದ ವ್ಯಕ್ತಿಯನ್ನು ಅತ್ಯಂತ ದುರ್ಬಲನನ್ನಾಗಿ ಹುಡ್ಸ್ಯಾನ ದೇವರು. ಬ್ರಾಹ್ಮಣನ ಜನ್ಮ ಅಂದ್ರೆ ಹಿಂಗೆ.
ಏನು ಹಾಳು ಮಾಡ್ತೀನಿ ಅಂತ ಜಗತ್ತಿಗೆ ಗೊತ್ತಾಗೋದಿಲ್ಲ. ನೀವು ಮಾಡಿ ನೋಡ್ರಿ, ಆಮೇಲೆ ನಿಮ್ಗೆ ಏನಾಗ್ತದೆ ಅಂದ್ರೆ ಅದು ಏನು ಹಾಳು ಮಾಡಿದ್ದೀನಿ ಅಂತ ಗೊತ್ತಾಗ್ತದೆ. ಬಹಳ ವರ್ಷಗಳ ಕಳೆದ ಮೇಲೆ ಗೊತ್ತಾಗ್ತದೆ ಬ್ರಾಹ್ಮರು ಏನು ಹಾಳು ಮಾಡಿ ಹೋಗ್ಯಾರ ಅಂತಂದೇಳಿ. ಅದು ಮೊದಲೇ ಗೊತ್ತೇ ಆಗೋದಿಲ್ಲ, ಹೇಳಿದ್ರೆ ತಾನೇ. ಬುದ್ಧಿ, ಬಲ, ತಪಸ್ಸು, ಜ್ಞಾನ ಇವ್ಯಾವುದೂ ಕೂಡ ತಕ್ಷಣದಲ್ಲಿ ಅಭಿವ್ಯಕ್ತಿ ಆಗುವಂಥ ಗುಣಗಳೇ ಅಲ್ಲವು. ದೀಸ್ ಕ್ವಾಲಿಟೀಸ್ ಆರ್ ವೆರಿ ಮೈಲ್ಡ್ ಕ್ವಾಲಿಟೀಸ್. ಇವೆಲ್ಲ ಬಹಳ ನಿಧಾನವಾಗಿರ್ತವೆ. ಯಾವತ್ತು ಗೊತ್ತಾಗ್ತದೆ ಅಂದರೆ ಬಹುಕಾಲ ಮಾಡಿ ಹೋದ ನಂತರದಲ್ಲಿ ಇದ್ದ ಒಬ್ಬ ಬ್ರಾಹ್ಮಣ ಯಾಕಿದ್ನ ಮಾಡಿಟ್ಟು ಹೋಗ್ಯಾನ ಅಂಥೇಳಿ ಇವಾಗ ಗೊತ್ತಾಗ್ತದೆ 100 ವರ್ಷ ಕಳೆದ ಮೇಲೆ ಅಂಥೇಳಿ ಏನು ಮಾಡಬೇಕು ಅವನು, ಆವಾಗ ತಲೆ ತುರಿಸಿಕೊಂಡು ನಿರ್ಧಾರಕ್ಕೆ ಬರಬೇಕು. ಆ ರೀತಿಯಲ್ಲಿ ಏನು ಮಾಡ್ತಾನೆ. ಆದ್ದರಿಂದಾಗಿ ಧರ್ಮರಾಜನನ್ನು ಧರ್ಮರಾಜ ಅಂತ ಹೇಳಲಿಕ್ಕಾಗಲಾರ್ದೇ ಉತ್ತರ ಏನಂತಾನೆ ಅಂದರೆ, ಬಲದೊಡ್ಡ ಬ್ರಾಹ್ಮಣ ಅವನನ್ನು ಯಾಕೆ ಈ ರೀತಿ ಮಾಡಲಿಕ್ಕೆ ಹೋದೆ, ಅವನನ್ನು ಮೊದಲು ಏನು ಮಾಡು ಅಂತಂದರೆ ತಪ್ಪಾಯಿತು ಅಂತ ಕ್ಷಮ ಬೇಡು. ಮಾತ್ವಂ ಬ್ರಹ್ಮದ್ವಿಷಂ ಘೋರಂ ಸಮೂಲಮುಪನಿರ್ದಹೇ. ಸಮಗ್ರವಾದಂತಹ ನಿನ್ನ ಕುಲ ನಾಶ ಹೋಗುತ್ತೆ ಅಪ್ಪ. ಮೊದಲು ಅವನನ್ನು ಏನು ಮಾಡು, ತಪ್ಪಾಯಿತು ಅಂತ ಕೇಳ್ಕೊ, ಅಪರಾಧ ಆಯಿತು ಅಂತ ಕೇಳ್ಕೊ ಅವನನ್ನು ಅಂತ ಕೇಳಿದ ತಕ್ಷಣ ವಿರಾಟ್ ರಾಜ ಮಗ ಹೇಳ್ದ ಅಂದರೆ ಉತ್ತರ ಕ್ಷಣದಲ್ಲಿ ಏನು ತಪ್ಪು ಮಾಡಿದೆ ಅಂತ ಅರ್ಥ ಮಾಡ್ಕೊಂಡ ತಪ್ಪಾಯ್ತಪ್ಪ ಅಂತ ಹೇಳಿ ಕೇಳುತ್ತಾನೆ. ಅದಕ್ಕೆ ಧರ್ಮರಾಜ ಅಂತಾನೆ, ಕ್ಷಮಯಂತಂತು ರಾಜಾನಂ ಪಾಂಡವ ಪ್ರತ್ಯಭಾಷದ ಚಿರಂ ಕ್ಷಾಂತಂ ಮಯ ರಾಜನ್ ಮನ್ಯುರಂ ಮಮ ನ ವಿದ್ಯತೆ. ಬಹಳ ಹಿಂದೆನೇ ಕ್ಷಮ ಮಾಡಿಬಿಟ್ಟಿದ್ದೀನಪ್ಪ ನಾನು ನಿನ್ನನ್ನು, ನನಗೆ ಕೋಪ ಅನ್ನೋದೇ ಬರೋದಿಲ್ಲ. ಯಾಕೆ, ನನಗೆ ಕೋಪ ಬಂದರೆ ಯಾರೂ ಎದುರಿಗೆ ಇರೋದಿಲ್ಲ. ಅದು 2ನೇದು ವಾಕ್ಯ, ಅವ ಹೇಳಲ್ಲ ಅದನ್ನ. ಸುಮ್ಮನೆ ಸಿಟ್ಟು ಬಂದಿತ್ತಂತವನಿಗೆ, ಯಾರಿಗೆ, ಧರ್ಮರಾಜನಿಗೆ. ಬರೀ ಸುಮ್ಮನೆ ಒಂದು ಸರ್ತೆ ಸಿಟ್ಟು ಬಂದಿತ್ತಂತೆ. ಯಾರ ಮೇಲೆ ಅಂದರೆ ಕುಂತಿದೇವಿ ಸುಳ್ಳು ಹೇಳಿದ್ಲು ಅಂತನ್ನೋ ಕಾರಣಕ್ಕೆ, ಕರ್ಣನ ವಿಷಯದಲ್ಲಿ ಕರ್ಣ ಸತ್ತ ಮೇಲೆ ಆ ವೃತ್ತಾಂತ ಗೊತ್ತಾಗಿ ಸಿಟ್ಟು ಬಂತಂತೆ ಯುಧಿಷ್ಠಿರನಿಗೆ. ಅವನ ಕೋಪ ಎಷ್ಟು ತೀವ್ರ ಇತ್ತು ಅಂತಂದರೆ, ಸುಮ್ಮನೆ ಕೋಪದಿಂದ ಭೂಮಿಯನ್ನು ನೋಡಿದ್ನಂತೆ, ಕಾಲಿನ ಉಗುರುಗಳು ಕಂಡುವಂತೆ. ಅವನ ಕೋಪದ ತೇಜಸ್ ಎಷ್ಟಿತ್ತು ಅಂದರೆ, ಆ ಉಗುರುಗಳು ತುಂಬ ಈ ಅತ್ಯಂತ ಘೋರವಾಗಿ ತೀವ್ರವಾಗಿ ಶಾಖ ಯಾವುದಕ್ಕಾದರೂ ಬಿಟ್ಟರೆ ಆ ಪದಾರ್ಥ ಮುರುಟ್ಕೊಂಡ್ಬಿಡ್ತದೆ ನೋಡ್ರಿ, ಸುರುಳಿ ಆಗಿಬಿಡ್ತದಲ್ಲ, ಆ ರೀತಿ ಉಗುರುಗಳು ಸುತ್ತಾಗೋಗ್ಬಿಟ್ಟು ಅಂತೆ. ಸುಮ್ಮನೆ ಅವನಿಗೆ ಕೋಪ ಬಂದಿದ್ದಕ್ಕೆ ಇನ್ನು ಮುಂದೆ ಸ್ತ್ರೀ ಸ್ವಭಾವದಲ್ಲಿ ಸ್ತ್ರೀಯರಾಗಿ ಯಾರ್ಯಾರು ಹುಟ್ಟುತ್ತಾರೆ ಅವರಿಗೆ ರಹಸ್ಯಗಳು ಒಂದೂ ಕೂಡ ಮನಸ್ಸಿನಲ್ಲಿ ಉಳಿಬಾರ್ದು. ಅವ್ರು ಯಾರ್ದಾರ ಎದುರಿಗೆ ಹೋಗಿ ಹೇಳ್ಬಿಡ್ಬೇಕು ಅಂತ ಶಾಪ ಕೊಟ್ಬಿಡ್ತಾನೆ. ಸರ್ವಥಾ ಯಾರಿಗೂ ಕೂಡ ಯಾವುದೇ ರಹಸ್ಯ, ಹೆಣ್ಮಕ್ಳು ಅಂದರೆ ರಹಸ್ಯ ಉಳಿಸದೇ ಇದ್ದವರು, ಅವ್ರು ಯಾರ ಮುಂದೆ ಹೇಳಿರ್ತಾರೆ, ಯಾರ್ದೋ ಮುಂದೆ ಹೇಳಿರ್ತಾರೆ. ಒಟ್ಟಾರೆ ಇವ್ರ ಮುಂದೆ ಹೇಳಬೇಕು ಅಂತಿಲ್ಲ, ಯಾರ್ದೋ ಮುಂದೆ ಹೇಳಕ್ಕೆ ಕೂತಿರ್ತಾರೆ. ಯಾರೂ ಸಿಗಲಿಲ್ಲ ಅಂದ್ರೆ ಮನೆ ಕೆಲಸದಕ್ಕೆ ಹತ್ರ ಹೇಳಿರ್ತಾರೆ. ಆಕಿನೂ ಒಬ್ಬ ಹೆಣ್ಮಗಳಲ್ಲೇನ್ರಿ, ಮತ್ತು ನೀವು ಯಾಕೆ ಇದನ್ನು ಮಾಡ್ತೀರಿ? ಶಾಪ ಕೊಡ್ತಾನಲ್ಲ. ಅವನ ತೀವ್ರತೆ ಎಷ್ಟಿರ್ತದೆ ಅಂದರೆ, ಕೆಳಗೆ ಬಗ್ಗಿ ನೋಡ್ತಾನೆ, ನೋಡಿದ್ದಕ್ಕೋಸ್ಕರ ಕೋಪಕ್ಕೆ ಉಗುರುಗಳು ಏನಾಗಿಬಿಡ್ತಾವೆ ಅಂದರೆ ಸುರುಟಿ ಹೋಗ್ತದೆ. ಅನುದ್ಯೂತ ನಡೆದ ನಂತರದಲ್ಲಿ ವಿದುರನನ್ನು ಕೇಳ್ತಾನೆ ಧೃತರಾಷ್ಟ್ರ, ಪಾಂಡವರೆಲ್ಲ ಹೊರಟ್ರ ಅಂತ ಕೇಳ್ತಾನೆ. ಹೊರಟರು. ಹೆಂಗೆ ಹೊರಟರು? ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೊರಟಿದ್ರಂತೆ. ಧರ್ಮರಾಜ ಮುಖದ ಮೇಲೆ ಬಟ್ಟೆ ಹಾಕ್ಕೊಂಡು ಹೋದಂತೆ. ಮುಖದ ಮೇಲೆ ಬಟ್ಟೆಯನ್ನು ಹಾಕ್ಕೊಂಡು ಯಾರಿಗೂ ತನ್ನ ಮುಖ ತೋರಿಸೋದು ಬೇಡ, ಯಾರನ್ನೂ ತಾನು ನೋಡೋದು ಬೇಡ ಅಂಥೇಳಿ ಮುಖದ ಮೇಲೆ ಬಟ್ಟೆ ಹಾಕ್ಕೊಂಡು ಹೋದಂತೆ. ಭೀಮಸೇನ ದೇವರು 2 ಬಾಹುಗಳನ್ನು ಎತ್ತಿ ಹೋದ್ರಂತೆ. ಅರ್ಜುನ ಕಾಲಿನಿಂದ ಮಣ್ಣನ್ನು ಎರಚ್ತಾ ಹೋದನಂತೆ. ಕಾಲಿನಿಂದ ಹಿಂಗೆ ನಡೀತಿರ್ಬೇಕಾದ್ರೆ ಕೆಲವರಿಗೆ ಸ್ವಭಾವ ಇರ್ತದೆ ನೋಡ್ರಿ, ಮಣ್ಣು ಬಂತು ಅಂದರೆ ಜಾಡ್ಸ್ ಒದ್ರೆ ಮಣ್ಣು ಚಿಲ್ ಅಂತ ಹೇಳಿ ಹರಡಬೇಕಲ್ಲ, ಆ ರೀತಿ ಹೋದ. ಒಬ್ಬೊಬ್ಬರು ಒಂದೊಂದು ರೀತಿ ಹೋದ್ರಂತೆ. ಧರ್ಮರಾಜ ಮುಖದ ಮೇಲೆ ಬಟ್ಟೆ ಹಾಕ್ಕೊಂಡು ಹೋದ. ಯಾಕೆ ಅಂತ ಕೇಳ್ತಾನೆ. ಅಪಮಾನ ಆಗಿತ್ತು, ಇನ್ನೊಬ್ರಿಗೆ ಮುಖ ತೋರಿಸೋದು ಬೇಡ ಅಂತಾನೆ. ವಿದುರ ಅಂತಾನೆ, ಅಲ್ಲ, ಅಪಮಾನ ಆಗಿರೋ ತನ್ನ ಮುಖ ಜಗತ್ತಿಗೆ ತೋರಿಸ್ಬಾರ್ದು, ಮಾನಾಪಮಾನಗಳಿಗೆ ಭೀತನಾಗಿ ಬಿಟ್ಟಿದ್ದೀನಿ ಅಂತ ಹೇಳಿ ಮುಖದ ಮೇಲೆ ಬಟ್ಟೆ ಹಾಕ್ಕೊಳ್ಳಿಲ್ಲ ಧರ್ಮರಾಜ. ಅಕಸ್ಮಾತ್ ಬಟ್ಟೆ ತೆಗೆದು ನಿನ್ನ ಮಕ್ಕಳ ಮುಖ ಎಲ್ಲ ನೋಡಿಬಿಟ್ಟಿದ್ದ ಅಂದರೆ ಅವ್ರವ್ರು ಎಲ್ಲೆಲ್ಲಿದ್ದರೂ ಅಲ್ಲಲ್ಲೇ ಬೂದಿ ಗುಡ್ಡೆ ಆಗಿಬಿಡ್ತಿದ್ರು ಅವರು. ಅದಕ್ಕೋಸ್ಕರ ಹಂಗಾಗೋದು ಬೇಡ ಅಂಥೇಳಿ ಮಕ್ಕದ ಮೇಲೆ ಬಟ್ಟೆ ಹಾಕ್ಕೊಂಡು ಹೋದ ಅಂತ ಹೇಳ್ತಾನೆ. ಅಷ್ಟು ತಪಸ್ವಿ ಅವನು.
ಧರ್ಮರಾಜನ ತಪಸ್ಸು ಆ ಮಟ್ಟದ್ದೊಂದು. ಅವನು ಎಷ್ಟು ಶಾಂತ ಪ್ರವೃತ್ತಿಯವನು. ಅವನಿಗೆ ಒಂದು ಕ್ಷಣ ಕೋಪ ಬಂತು ಅಂತಂದರೆ, ಒಂದೇ ಒಂದು ಕ್ಷಣ, ಅದು ಅಕ್ರೋಧಸ್ಯ ಯದಾ ಕ್ರೋಧ ಸರ್ವನಾಶಾಯ ಕಲ್ಪತೆ ಅಂತ. ಬಹಳ ಕೋಪ ಮಾಡ್ಕೊಳ್ಳದೆ ಇರೋರು, ಯಾವತ್ತೂ ಕೋಪಕ್ಕೆ ಬರದೇ ಇದ್ದವ್ರಿಗೆ ಯಾವತ್ತಾರ ಕೋಪ ಬಂದ್ರಂದ್ರೆ ಏನೋ ಒಂದು ಅನರ್ಥ ಆಗುತ್ತೆ. ಈ ಸದಾಕಾಲಕ್ಕೂ ಒಗ್ಗರಣೆ ಕಾಳು ಸಿಡಿದಂಗೆ ಚಟ 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 ಸಿಡಿತಾ ಇದ್ರಂದ್ರೆ ಇವಕ್ಕೆ ಏನು ಆವಾಹನನೂ ಇಲ್ಲ, ವಿಸರ್ಜನೆಯೂ ಇಲ್ಲ. ಮನೆಯಾಗೇನು ಹೆಣ್ಮಕ್ಳು ಹೆದರ್ಲಿಕ್ಕೆ ಹೋದಲೇ ಕಿರ್ಚಾಡ್ತಿರ್ತಾರೆ ಬಿಡು ಅಂತ ಹೇಳ್ತಾರೆ, ಹೋಗ್ಬಿಡ್ತಾರೆ. ಚಿರಂ ಕ್ಷಾಂತಂ ಮಯಾ ರಾಜನ್, ಬಹುಕಾಲದ ಹಿಂದೆನೇ ನಾನೇನು ಮಾಡಿಬಿಟ್ಟಿದ್ದೀನಿ, ಕ್ಷಮಿಸ್ಬಿಟ್ಟಿದ್ದೀನಿ. ಮನ್ಯುರ್ ಮಮ ನ ವಿದ್ಯತೆ, ನನಗೆ ಕೋಪವೇ ಇಲ್ಲ. ಯದಿಸ್ಮ ತತ್ ಪತೇದ್ಭೂಮೌ ರುಧಿರಂ ಮಮ ಪಾರ್ಥಿವ ಸರಾಷ್ಟ್ರತ್ವಂ ಇಹೋಚ್ಛೇದಂ ಆಪದ್ಯಥಾಹ ನರರ್ಷಭ. ಒಂದು ವೇಳೆ ನನ್ನ ರಕ್ತ ಭೂಮಿ ಮೇಲೆ ಬಿದ್ದು ಬಿಟ್ಟರೆ ಇಡೀ ರಾಷ್ಟ್ರ ಸಹಿತವಾಗಿ ನೀನು ವಿನಾಶಕ್ಕೆ ಹೋಗಿಬಿಡ್ತಿದ್ದೀನಿ, ನಷ್ಟನೇ ಆಗಿಬಿಡ್ತಿದ್ದೀನಿ, ಉಳಿತಿರಲಿಲ್ಲ ನೀನು. ಅದಕ್ಕಾಗಿ ಏನು ಮಾಡಿದೆ ಅಂದರೆ, ರಕ್ತ ಬೀಳದೆ ಇರೋ ಹಾಗೆ ಎಚ್ಚರ ವಹಿಸಿದೆ. ನ ದೂಷಯಾಮಿ ರಾಜೇಂದ್ರ ಯಸ್ತು ಹನ್ಯಾದ್ ಅದೂಷಕಂ, ನಾನು ನಿನ್ನನ್ನು ದೂಷಣ ಮಾಡೋದಿಲ್ಲ ಅಂತ ಹೇಳ್ತಾನೆ. ಇಷ್ಟಾದ ಮೇಲೆ ಧರ್ಮರಾಜ, ನಾನು ನಿನ್ನನ್ನು ದೂಷಣ ಮಾಡೋದಿಲ್ಲಪ್ಪ. ಯಾಕೆ ಅಂದರೆ, ಏನು ತಪ್ಪು ಮಾಡಿ ಅಂತಲೇ ಗೊತ್ತಿಲ್ಲ ನಿನಗೆ. ಯಾರಿಗೆ ಶಿಕ್ಷೆ ಕೊಡಬೇಕು ಅಂದರೆ, ಅವ ಏನು ತಪ್ಪು ಮಾಡಿದಾನೆ ಅಂತ ಗೊತ್ತಿದ್ದವನಿಗೆ ಆ ಶಿಕ್ಷೆ ಕೊಡಬೇಕು, ಅದು ಸರಿಯಾದ ಶಿಕ್ಷೆ. ಯಾಕೆಂದರೆ ಗೊತ್ತಿದ್ದು ಈ ತಪ್ಪು ಮಾಡಿದ್ದೀಯಲ್ಲ ನೀನು ಮಾಡ್ತಾ ಇದ್ದಿ ಅಂತಂದರೆ ನಿನಗೆಷ್ಟು ಮೈ ಮೇಲೆ ಈ ತಪ್ಪು ಮಾಡೋದ್ರ ಬಗ್ಗೆ ಎಷ್ಟು ನಿನಗೆ ಅಭಿಪ್ರಾಯ ಇರಬೇಕು. ಅಭಿಪ್ರಾಯ ತಪ್ಪು ಅಭಿಪ್ರಾಯ. ಆ ತಪ್ಪು ಅಭಿಪ್ರಾಯದಿಂದ ಏನು ಮಾಡ್ತಾ ಇದ್ದೀಯ, ಇಂಥ ದುಷ್ಕೃತ್ಯವನ್ನು ಮಾಡ್ತಾ ಇದ್ದಿ. ಯಾವನಿಗೆ ತಾನು ಏನು ಮಾಡ್ತಿದ್ದೀನಿ ಗೊತ್ತೇ ಇಲ್ಲ, ಅವ ಯಾಕಶ್ಚಿತ್ ನನ್ನನ್ನು ಪ್ರೀತಿಪಡಿಸ್ಲಿಕ್ಕೆ ಸಭಾಸ್ತಾರನಾಗಿ ನನ್ನ ಹತ್ರ ಕೆಲಸಕ್ಕೆ ಸೇರಿಕೊಂಡು ನಾನು ಹಾಕಿರುವಂತಹ ಅನ್ನವನ್ನು ತಿಂದುಕೊಂಡು ಬಿದ್ದಿರುವಂತಹ ಯಾಕಶ್ಚಿತ್ ಸನ್ಯಾಸಿ ಅಂತ ಅನ್ಕೊಂಡಿದ್ದಿ ನೀನು. ನಾನು ಯಾರು ಅಂತ ಗೊತ್ತಾದ ಮೇಲೆ ಈ ಕೆಲಸ ಮಾಡಿದರೆ ಆವಾಗ ಬೇರೆಯೇ ವ್ಯವಸ್ಥೆ. ನ ದೂಷಯಾಮಿ ರಾಜೇಂದ್ರ, ನಿನ್ನನ್ನು ದೂಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ತಪ್ಪು ಮಾಡಿದ್ದು ನೀನು ತಪ್ಪು ಮಾಡಿದಿ ಅಂತ ಗೊತ್ತಾದ ಮೇಲೆ ನಿನ್ನನ್ನು ದೂಷಣ ಮಾಡುವಂಥ ಪ್ರಸಂಗ. ಏನು ತಪ್ಪು ಮಾಡಿದಿ ಅಂತಲೇ ಗೊತ್ತಿಲ್ಲ, ನಿನ್ನನ್ನೇನು ದೂಷಣ ಮಾಡಲಿ. ಒಂದು ವೇಳೆ ಏನೂ ಗೊತ್ತಿಲ್ಲದೆ ಇದ್ದಂತಹ ನಿನ್ನನ್ನು ನೀ ಮಾಡಿರತಕ್ಕಂತಹ ತಪ್ಪಿಗೋಸ್ಕರ ನಿನ್ನನ್ನು ದೂಷಣೆ ಮಾಡಿದೆ ಅಂತಂದಾದರೆ, ಆವಾಗ ಆ ತಪ್ಪು ನನ್ನನ್ನು ಒಬ್ಬ ವಿವೇಕಿ ಅಂತ ಜಗತ್ತು ಪರಿಗಣನೆ ಮಾಡೋದಿಲ್ಲ. ಅಜ್ಞನಾದಂಥವನು, ಏನೂ ತಿಳಿದೇ ಇದ್ದವನು ತಪ್ಪು ಮಾಡಿದಾಗ ಇವು ಏನು ಮಾಡಬೇಕಾಗಿತ್ತು, ಕ್ಷಮೆಯನ್ನು ಕೊಡಬೇಕಾಗಿತ್ತು. ಇವನು ಹೆಂಗೆ ದಾರುಣವಾಗಿ ವರ್ತಿಸ್ಬಿಟ್ಟ ಅಂತ ನನ್ನನ್ನೇ ಏನು ಮಾಡ್ತದೆ ಜಗತ್ತೆಲ್ಲ, ದೋಷಿ ಅಂತ ಪರಿಗಣನೆ ಮಾಡ್ತದೆ. ಯಾರ ತಪ್ಪನ್ನು ಖಂಡಿಸಬೇಕು, ಯಾರ ತಪ್ಪಿಗೆ ಶಿಕ್ಷೆ ಕೊಡಬೇಕು ಅಂತ ಅನ್ನೋದು ಕೂಡ ಒಂದು ವ್ಯವಸ್ಥಿತವಾದಂತಹ ದಂಡ ಸಂಹಿತೆ ಅಂತಿದೆ. ಹೇಗೆ ದಂಡನ ಮಾಡಬೇಕು, ಯಾರನ್ನು ದಂಡಿಸ್ಬೇಕು, ಯಾವ ಕಾಲಕ್ಕೆ ದಂಡಿಸ್ಬೇಕು, ಎಷ್ಟು ದಂಡಿಸ್ಬೇಕು, ಯಾವ ರೀತಿ ದಂಡಿಸ್ಬೇಕು, ಒಂದೊಂದಕ್ಕೂ ಏನಿದೆ ಅಂದರೆ ಅದಕ್ಕೆ ನೀತಿ ನಿಯಮಗಳಿದ್ದಾವೆ. ಆ ನೀತಿ ನಿಯಮಗಳನ್ನು ಬಿಟ್ಟು ಮನಸ್ಸಿಗೆ ಬಂದಂಗೆ ಯಾರಾದ್ರೂ ಏನಾರ ತಪ್ಪು ಮಾಡಿದ್ರು ಅಂದ್ರೆ ಬಾಯಿಗೆ ಬಂದಂಗೆ ಬೈದು ಬಿಡೋದು, ಅಥವಾ ಯದ್ವಾ ತದ್ವಾ ಅವ್ರನ್ನ ನಿಂದಿಸ್ಬಿಡೋದು, ಅವರನ್ನು ಹಿಂಸಿಸ್ಬಿಡೋದು, ಅವರನ್ನು ಶಿಕ್ಷಿಸ್ಬಿಡೋದಲ್ಲ. ಅಭಿಪ್ರಾಯ ಗೊತ್ತಿದ್ದು ತಪ್ಪು ಮಾಡ್ತಿರೋದು ನಾನು, ಇದರಲ್ಲಿಂದ ಅನರ್ಥ ಆಗ್ತದೆ ಅಂತ ಪರಿಣಾಮ ಗೊತ್ತಿದ್ದು ಯಾವನ ಮಾಡ್ತಾನಲ್ಲ ಅಂಥವನ ವಿಷಯದಲ್ಲಿ ದಂಡನ ಮಾಡಲಿಕ್ಕೆ ಅಸ್ತ್ರಶಸ್ತ್ರಗಳಿದ್ದಾವೆ, ತಪಸ್ಸಿದೆ, ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಬಲ ಇದೆ, ದಂಡನ ಮಾಡಿಬಿಡ್ತೀನಿ, ಮೂರ್ಖ ಅಂತಾರವ. ದಂಡನ ಮೊದಲನೇ ಮಾರ್ಗ ಅಲ್ಲ, ಸಾಮ ಇದೆ, ದಾನ ಇದೆ, ಭೇದ ಇದೆ, ಆನಂತರದಲ್ಲಿ ದಂಡನೆ. ಅದು ಯಾರ ವಿಷಯದಲ್ಲಿ, ಯಾವನು ನಿಜವಾಗಿಯೂ ತಪ್ಪು ಮಾಡಿರ್ತಾನೋ ಅವನ ವಿಷಯದಲ್ಲಿ, ಯಾವನು ಶಿಕ್ಷೆಗೆ ಅರ್ಹನಾಗಿರ್ತಾನೋ ಅವನ ವಿಷಯದಲ್ಲಿ, ಯಾವನಿಗೆ ಅಜ್ಞಾನದಿಂದ ತಾನೇನು ಮಾಡ್ತಿದ್ದೀನಿ ಅಂತನ್ನೋದು ಗೊತ್ತಿಲ್ಲದೇನೆ ಯಾವನು ತಪ್ಪು ಮಾಡ್ತಿದ್ದಾನೆ ಅಂಥವನ ವಿಷಯದಲ್ಲಿ ಪರಿತಾಪವನ್ನು ಪಡಬೇಕೇ ಹೊರತಾಗಿ ಶಿಕ್ಷಾ ಕೊಡಲಿಕ್ಕೆ ಹೋಗಬಾರ್ದು. ಕೊಟ್ಟರೆ ಕೊಟ್ಟವಂದೇ ತಪ್ಪೇ ಹೊರತಾಗಿ ತಪ್ಪು ಮಾಡಿದ ಒಂದು ತಪ್ಪೇ ಅಲ್ಲ ಅಂತ ಶಾಸ್ತ್ರ ಹೇಳ್ತದೆ. ನೋಡ್ರಿ ಎಷ್ಟು ನಿಪುಣತರವಾಗಿ ಯೋಚನೆ ಮಾಡ್ತಾನೆ. ಕೋಪವನ್ನು ಯಾರ್ದಾದ್ರೂ ಮೇಲೆ ಪ್ರದರ್ಶನ ಮಾಡಬೇಕು ಅಂದರೆ ಎಷ್ಟು ಯೋಚನೆ ಮಾಡಿ ಪ್ರದರ್ಶನ ಮಾಡಬೇಕು. ಒಂದು ತಪ್ಪು ಅಥವಾ ಸರಿಯನ್ನು ವಿಮರ್ಶೆ ಮಾಡಬೇಕು ಅಂದರೆ ಎಷ್ಟು ಮನುಷ್ಯ ಸುದೀರ್ಘವಾಗಿ ಯೋಚನೆಯನ್ನು ಮಾಡಿ ಆನಂತರದಲ್ಲಿ ತಾನು ನಿರ್ಧಾರಕ್ಕೆ ಬರಬೇಕು.
ಹೇಳಿದ ತಕ್ಷಣ ಚಟಾರ್ ಅಂದ್ರೆ ಪಟಾರ್ ಅಂತ ಹೇಳಿ ಏನು ಮಾಡಬಾರ್ದು ಅಂತಂದರೆ ಅದಕ್ಕೆ ನಿರ್ಧಾರಕ್ಕೆ ಬರಲಿಕ್ಕೆ ಹೋಗಬಾರ್ದು. ಶೋಣೀತೇತು ವ್ಯತಿಕ್ರಾಂತೆ ಪ್ರವಿವೇಶ ಬೃಹನ್ನಳ. ಯಾವಾಗ ರಕ್ತ ಸುರಿಯೋದು ನಿಂತು ಹೋಯಿತೋ ಆಗ ಒಳಗೆ ಬಂದ ಬೃಹನ್ನಳ ವೇಷಧಾರಿಯಾದಂತಹ ಅರ್ಜುನ. ಅಲ್ಲಿ ತನಕ ಬಿಡಬೇಡ ಅಂತ ಹೇಳಿದ್ದ, ಯಾವಾಗ ನಿಂತು ಆವಾಗ ಬರಲಿ ಅಂತ ಹೇಳ್ದ. ಅಭಿವಾದ್ಯ ಮಹಾರಾಜಂ ಕಂಕಂ ಚಾಪ್ಯಪತಿಷ್ಠತ. ಆನಂತರದಲ್ಲಿ ಯುಧಿಷ್ಠಿರನಿಗೆ ಹೇಳಲಾರದೆ ಹೋಗಿದ್ದೆ ಅನ್ನೋ ಕಾರಣಕ್ಕೆ ಯುಧಿಷ್ಠಿರನ ಕ್ಷಮೆಯನ್ನು ಕೇಳಿ ಆನಂತರ ಉತ್ತರ ಯುದ್ಧದಿಂದ ಕ್ಷೇಮವಾಗಿ ಬಂದಿದ್ದಕ್ಕೆ ಉತ್ತರನನ್ನು ಆಲಿಂಗನ ಮಾಡಿಕೊಂಡು ಏನು ಮಾಡ್ತಾನೆ, ಮತ್ತು ಒಳಗೆ ಕರ್ಕೊಂಡು ಹೋಗಿ ಕ್ಷಮಯಿತ್ವಾತ ಕೌರವ್ಯಂ ರಣಾದುತ್ತರಮಾಗತಂ ಪರಿಶ್ವಜ್ಯ ದೃಢಂ ರಾಜ ಪ್ರವೇಶ್ಯ ಭವನೋತ್ತಮಂ. ಆನಂತರದಲ್ಲಿ ವಿರಾಟ್ ರಾಜ ಏನು ಮಾಡ್ತಾನೆ ಅಂತಂದರೆ ಅವನನ್ನು ಕಳಿಸ್ತಾನೆ, ಅರ್ಜುನನ್ನು ಕಳಿಸ್ತಾನೆ. ಮಗನನ್ನು ಒಳಗೆ ಕರ್ಕೊಂಡು ಹೋಗಿ ಏನು ಮಾಡ್ತಾನೆ ಅಂತಂದರೆ ಅವನನ್ನು ಪ್ರಶಂಸಾ ಮಾಡ್ತಾನೆ. ತ್ವಯಾದಾಯಾದವಾನಸ್ಮಿ, ತಂದೆ ಅಲ್ವೇ ಮಗ ಇಂಥ ಒಂದು ಅದ್ಭುತವಾದ ಯುದ್ಧವನ್ನು ಗೆದ್ದಿದ್ದಾನೆ ಅಂತಲೇ ಯೋಚನೆ ಮಾಡ್ತಿದ್ದಾನೆ ಅವನು. ಕೈಕಯ್ಯ ನಂದವರ್ಧನ ತ್ವಯಾಮೇ ಸದೃಶ ಪುತ್ರ ನ ಭೂತಃ ನ ಭವಿಷ್ಯತಿ. ನಿನ್ನಂಥ ಮಗ ಇನ್ನು ಮುಂದೆ ಹುಟ್ಟಿಲ್ಲ, ಇನ್ನು ಮುಂದೆ ನನಗೆ ಹುಟ್ಟುತ್ತಾನೆ ಅಂತ ಆಗೋದಿಲ್ಲಪ್ಪ. ಅಷ್ಟು ನಿನ್ನ ತಾಯಿಗೂ ಆನಂದವನ್ನು ಕೊಟ್ಟಿರ್ತಕ್ಕಂಥ ಅದ್ಭುತ ಪರಾಕ್ರಮಿಯಾಗಿರ್ತಕ್ಕಂಥ ಮಗ ನೀನು. ಪದಂ ಪದಸಹಸ್ರೇಣ ಯಶ್ಚರನ್ ಅಪರಾಧ್ನುಯಾತ್ ಶೂರಶ್ಚ ಲಘುಹತ್ತಶ್ಚ ಕರ್ಣೋ ಲಘುಪರಾಕ್ರಮ ತೇನ ಕರ್ಣೇನ ತೇತಾತ ಕಥಮಾಸೀತ್ ಸಮಾಗಮ. ಅಲ್ಲಿ ಬಂದವರು ಒಬ್ಬೊಬ್ಬರು ಕೂಡ ಅತ್ಯದ್ಭುತ ಅತಿರಥ ಮಹಾರಥರುಗಳು. ಅವರು ಒಂದೊಂದು ಶಸ್ತ್ರವನ್ನು ಎತ್ತಿ ಬಿಟ್ಟರೆ ಏನಾಗ್ತದೆ ಅಂದರೆ ಒಂದು ಸೇನಾವಾಹಿನಿ ನಷ್ಟ ಆಗಿ ಹೋಗ್ಬಿಡ್ತದೆ. ಕರ್ಣ ಅಂತಂದರೆ ಅವನು ಬರೀ ಬಾಣ ಪ್ರಯೋಗ ಮಾಡಿದ್ರೆ ಎದುರಿಗಿದ್ದವ್ರು 10,000 ಜನ ಸಾಯ್ತಾರೆ. ಅದು ಹೆಂಗೆ ಯುದ್ಧ ಮಾಡಿದೆಯೋ ಕರ್ಣನ ಜೊತೆಗೆ. ಮಗನನ್ನು ಪ್ರಶಂಸಾ ಮಾಡಿ ತಂದೆ ಕೇಳ್ತಾನೆ. ಪರ್ವತಂ ಯೋ ವಿನಿಂದ್ಯ ತು ರಾಜಪುತ್ರೋ ವರೇಶುಭಿ ದುರ್ಯೋಧನೇನ ತೇತಾತ ಕಥಮಾಸೀತ್ ಸಮಾಗಮ. ಪರ್ವತವನ್ನು ಬೇಕಾದ್ರೂ ಹೊಡೆದು ನುಚ್ಚು 100 ಮಾಡಿ ಪುಡಿ ಮಾಡಿಬಿಡ್ಬೋದು. ದುರ್ಯೋಧನ ಎದುರಿಗೆ ನಿಂತರೆ ಪರ್ವತ ಪುಡಿ ಮಾಡೋದು ಲೇಸು, ದುರ್ಯೋಧನನ್ನು ಎದುರಿಸೋದು ಕಷ್ಟ. ಪರ್ವತದಕ್ಕಿಂತಲೂ ದೃಢಾಂಗನಾಗಿರ್ತಕ್ಕಂಥವನು. ಇನ್ನು ಪಾಂಚಾಲರಿಗೂ ವೃಷ್ಣಿವಂಶಜರಿಗೂ ಅನೇಕ ಇವತ್ತಿನ ಪೃಥ್ವಿ ಮಂಡಲದಲ್ಲಿರ್ತಕ್ಕಂತಹ ಅತಿರಥ ಮಹಾರಥರುಗಳಿಗೆ ಆಚಾರ್ಯ ಸ್ಥಾನದಲ್ಲಿರುವಂಥವ್ರು ಅವರು ಯಾರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು. ಅಂಥವ್ರ ಜೊತೆಗೆ ಹೆಂಗೆ ಯುದ್ಧ ಮಾಡಿದೆಯಪ್ಪ. ಆ ಕೃಪಾಚಾರ್ಯರನ್ನು ನೋಡಿದ್ರೇ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಇನ್ನು ಯುದ್ಧ ಮಾಡಲಿಕ್ಕಾಗೋದಿಲ್ಲ, ಈ ಬ್ರಾಹ್ಮಣನ ಜೊತೆಗೆ ಇವ ಹೊಡೆಯುವಂಥ ಏಟನ್ನು ಸಹಿಸ್ಕೊಂಡಿರೋದಕ್ಕಿಂತ ಓಡಿ ಹೋಗೋದು ವಾಸಿ ಅಂಥೇಳಿ ಕೃಪಾಚಾರ್ಯರನ್ನು ನೋಡಿದ್ರು ಓಡಿ ಹೋಗ್ತಾರೆ ಎಲ್ಲರೂ. ಹೆಂಗೆ ಯುದ್ಧ ಮಾಡಿದೀಪ್ಪ. ಆ ಭೀಷ್ಮಾಚಾರ್ಯರು ಅವ್ರು ಏನವರು ಪರಶುರಾಮ ದೇವರು ಶಿಷ್ಯರು, ಸ್ವಯಂ ಸಾಕ್ಷಾತ್ ಪರಶುರಾಮ ದೇವರೇ ವಿದ್ಯಾ ಹೇಳಿಕೊಟ್ಟಿರ್ತಕ್ಕಂಥ ಪರಶುರಾಮ ದೇವರೇ ಅಂಬಾದೇವಿಯನ್ನು ವಿವಾಹ ಮಾಡ್ಕೊಂತ ಒತ್ತಾಯ ಮಾಡಿದಾಗ ಅವ್ರ ಜೊತೆಗೇ ಭೀಷ್ಮಾಚಾರ್ಯರು ಯುದ್ಧವನ್ನು ಮಾಡ್ಕೊಳ್ಳೋದಿಲ್ಲ ಅಂಥೇಳಿ 21 ದಿವಸ ಯುದ್ಧವನ್ನು ಮಾಡಿ ಗೆದ್ದಿದ್ರು. ಹೆಂಗಪ್ಪ ಅವ್ರನ್ನ ಹೆಂಗೆ ಎದುರಿಸಿದೆ. ಆ ಪರಾಕ್ರಮಿಯವನು ದುರ್ದರ್ಶನ ಆಗಿರತಕ್ಕಂಥವನು ದುಶ್ಯಾಸನ, ಅಂಥವನ ಜೊತೆಗೆ ಹೆಂಗೆ ಯುದ್ಧ ಮಾಡಿದೆ. ಅವರು ಅಶ್ವತ್ಥಾಮಾಚಾರ್ಯರು ಪ್ರಳಯ ಕಾಲದ ರುದ್ರದೇವರು ಅಂತಲೇ ಯುದ್ಧಕ್ಕೆ ಬಂದರು ಅಂದರೆ ಅವ್ರಿಗೆ ಸಿಟ್ಟು ಬಂದರೆ ಏನಾಗ್ತದೆ ಅಂದರೆ ಪ್ರತಿವೀರರು ಶಸ್ತ್ರವನ್ನು ಎತ್ತೋ ಅಷ್ಟರಲ್ಲಿ ಏನಾಗಿರ್ತಾರೆ, ಮೃತ್ಯುವಿನ ಮಂದಿರಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತಾರೆ. ಅವ್ರ ಜೊತೆಗೆ ಹೆಂಗೆ ಯುದ್ಧವನ್ನು ಮಾಡಿದೆ. ಬಹಳ ಆಶ್ಚರ್ಯಪ್ಪ. ಸರ್ವೇ ಚೈವ ಮಹಾವೀರ್ಯಾ ಧಾರ್ತರಾಷ್ಟ್ರ ಮಹಾಬಲಾಹ. ಹೋಗಲಿ ಯುದ್ಧ ಮಾಡಲಿಕ್ಕೆ ಬೇಕಾದಷ್ಟು ಸೈನ್ಯ ಇತ್ತು, ಶಸ್ತ್ರಾಸ್ತ್ರ ಸಹಿತವಾಗಿರ್ತಕ್ಕಂಥ ಯೋದ್ಧಾರಗಳಿದ್ದರು. ಅವರೆಲ್ಲರೂ ಇದ್ದಂಥ ಸಮಯದಲ್ಲಿ ಯುದ್ಧವನ್ನು ಮಾಡಿಬಿಟ್ಟೆ ಅಂತ ಹೇಳಿದರೆ ಅದೊಂದು ಅರ್ಥ. ಇಂಥ ಅತಿರಥ ಮಹಾರಥರು ಇರಬೇಕಾದ್ರೆ ಅವ್ರ ಜೊತೆಗೆ ಯುದ್ಧವನ್ನೂ ಮಾಡಿ ಬದುಕಿ ಬರೋದಲ್ಲ, ಗೆದ್ದು ಬಂದಿದ್ದಿ ಅಂದ್ರೆ ಅಪರೂಪ ಅಲ್ವಾ. ಹೆಂಗೆ ಗೆದ್ದು ಬಂದಿ ಅಂತ ಹೇಳಿ ವಿರಾಟ್ ರಾಜ ಪುಂಖಾನುಪುಂಖವಾಗಿ ಏನು ಮಾಡ್ತಾನೆ ಅಂದರೆ ಮಗನನ್ನು ಪ್ರಶ್ನೆ ಮಾಡ್ತಾ ಹೋಗ್ತಾನೆ. ಉತ್ತರ ಕೊಡಬೇಕಲ್ವಾ. ಯಾರು? ಉತ್ತರ ಕುಮಾರ. ಏನು ಉತ್ತರ ಕೊಡ್ತಾನೆ ನಾಳೆ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.